ನನ್ನ ಹೆಸರು ಕಾವ್ಯ. ವಯಸ್ಸು 30. ನಾನು ಅಡುಗೆ ಮನೆಯಲ್ಲಿ ಕೆಲಸ ಮುಗಿಸಿ ಈಗಷ್ಟೇ ಬಂದು ನನ್ನ ಕೋಣೆಯಲ್ಲಿ ಕುಳಿತಿದ್ದೆ. ಆಗ ನನ್ನ ಅತ್ತೆಯ ಮಾತು ಕಿವಿಗೆ ಬಿತ್ತು. ತಕ್ಷಣವೇ ನಾನು ಕೋಣೆಯಿಂದ ಹೊರಗೆ ಬಂದೆ. ನಾನು ನನ್ನ ಅತ್ತೆಯನ್ನು ಕಂಡರೆ ತುಂಬಾ ಭಯಪಡುತ್ತಿದ್ದೆ. ನನ್ನ ಗಂಡನೂ ಇದ್ದರು. ಅವರ ಕೋಪವೂ ಸಹ ಯಾವಾಗಲೂ ನನ್ನ ಮೇಲೆಯೇ ಸವಾರಿ ಆಗ್ತಿತ್ತು. ಕಾರಣ ನಾನೊಬ್ಬಳು ಬಂಜೆಯಾಗಿದ್ದೆ. ನಾನು ಮದುವೆಯಾಗಿ 10 ವರ್ಷಗಳೇ ಕಳೆದಿದ್ದವು. ಆದರೆ ಮಗುವಾಗುವ ಯಾವುದೇ ಲಕ್ಷಣಗಳು ಕಾಣುತ್ತಿರಲಿಲ್ಲ. ಹೀಗಾಗಿ ದೇವರು ನನಗೆ ಸಂತಾನ ಭಾಗ್ಯವನ್ನು ನೀಡಲೇ ಇಲ್ಲ. ಈ ಒಂದು ಕಾರಣವನ್ನು ಇಟ್ಟುಕೊಂಡು ನನ್ನ ಅತ್ತೆ ಮನೆಯವರು ನನ್ನನ್ನು ತುಂಬಾ ಕೀಳಾಗಿ ಕಾಣುತ್ತಿದ್ದರು. ನಾನು ಕೋಣೆಯಿಂದ ಹೊರಗೆ ಬಂದಾಗ ನನ್ನ ಅತ್ತೆ ವರಾಂಡದಲ್ಲಿ ಕುಳಿತುಕೊಂಡಿದ್ದರು. ಅವರು ನನ್ನನ್ನು ನೋಡಿದ ತಕ್ಷಣ ಹೇಳಿದರು, ಏ ಬಂಜೆ, ಇಲ್ಲಿಗೆ ಬಾ. ನಾನು ನಿನಗೆ ಮೊದಲೇ ಹೇಳಿದ್ದೆ, ಮನೆಗೆ ಅತಿಥಿಗಳು ಬಂದ್ರೆ ಅವರ ಎದುರುಗಡೆ ಬರಬಾರ್ದು ಅಂತ. ಆದರೆ ಬಹುಶಃ ನಿನಗೆ ನನ್ನ ಮಾತು ಅರ್ಥವಾಗುತ್ತಿಲ್ಲ ಅಂತ ಕಾಣುತ್ತಿದೆ ಎಂದು ಹೇಳುತ್ತಾ ಅವರು ಕೋಪದಿಂದ ಕೆಂಡಾಮಂಡಲಗೊಳ್ಳುತ್ತಿದ್ದರು. ನಾನು ಅವರ ಮುಂದೆ ತಲೆ ತಗ್ಗಿಸಿ ನಿಂತು ಹೆದರಿಕೆಯಿಂದಲೇ ನಡುಗುತ್ತಿದ್ದೆ. ಅವರು ಮುಂದೆ ಹೇಳಿದರು, ಬರ್ಲಿ ಅವನು. ಇವತ್ತು ನಿನ್ನ ಪತಿಯಲ್ಲಿ ಹೇಳಿ ನಿನ್ನ ಮೆದುಳನ್ನು ಸರಿಯಾದ ಸ್ಥಳದಲ್ಲಿ ಇರಿಸಬೇಕು. ನೀನು ನಮ್ಮ ಜೀವನವನ್ನೇ ನರಕ ಮಾಡಿಬಿಟ್ಟಿದ್ದಿ. ಸ್ವಲ್ಪವೂ ಕೂಡ ನಾಚಿಕೆ ಎಂಬುದಿಲ್ಲ. ಯಾರಾದ್ರೊಬ್ರು ನಿನ್ನಲ್ಲಿ ಆ ಕೆಲಸ ಮಾಡಬೇಡ, ಇದು ಮಾಡಬೇಡ, ಇಲ್ಲಿಗೆ ಬರಬೇಡ ಅಂದ್ರೂ ಕೂಡ ನೀನು ಹಠದಿಂದ ಅದನ್ನೇ ಮಾಡ್ತೀಯಲ್ಲ ಅಂತ ಹೇಳುತ್ತಿದ್ದರು. ಇದನ್ನು ಕೇಳಿ ನನಗೆ ಉಸಿರು ಕಟ್ಟುತ್ತಿತ್ತು. ನಾನು ತಾಳ್ಮೆಯಿಂದ ಮೆದು ಸ್ವರದಲ್ಲೇ ಅವರಲ್ಲಿ ಹೇಳಿದೆ, ಅತ್ತೆ, ನಾನು ಕೇವಲ ಚಹಾ ತಂದು ಕೊಟ್ಟೆ ಅಷ್ಟೇ. ನಿಮಗೆ ಅಡುಗೆ ಮನೆ ಕಡೆ ಬರಲು ಕಷ್ಟವಾಗ್ಬೋದು ಅಂತ ನಾನೇ ತಂದೆ ಎಂದು ಹೇಳುತ್ತಿರುವಾಗಲೇ ಅವರು ನನ್ನ ಮಾತನ್ನು ತಡೆದು, ಏನೂ ಅಗತ್ಯ ಇರಲಿಲ್ಲ ನನ್ನ ಬಗ್ಗೆ ಕಾಳಜಿ ಮಾಡಲು. ನಿನ್ನ ದೆಸೆಯಿಂದಾಗಿ ಆ ಮಹಿಳೆಯರೆಲ್ಲ ಮಿತಿ ಇಲ್ಲದೆ ಎಷ್ಟೋ ಮಾತುಗಳನ್ನು ನನಗೆ ಹೇಳಿ ಹೋದ್ರು. ಎಲ್ಲರೂ ನನಗೆ ಒಂದೇ ಸಲಹೆಯನ್ನು ಕೊಡ್ತಿದ್ರು, ನಿನ್ನ ಮಗನಲ್ಲಿ ಮಾತನಾಡಿ ಈ ಬಂಜೆ ಮಹಿಳೆಯಿಂದ ನಿನ್ನ ಮಗನಿಗೆ ಮುಕ್ತಿ ಕೊಡಿಸು. ಇವಳಿಗೆ ವಿಚ್ಛೇದನ ನೀಡಿ ಅವನಿಗೆ 2ನೇ ಮದುವೆಯಾಗಲು ಹೇಳು. ನಿಮ್ಮ ಸಂತಾನವಾದರೂ ಬೆಳೆಯಬಹುದು ಅಂತೆಲ್ಲ ಹೇಳ್ತಿದ್ರು. ನಿನ್ನಂಥ ಮಹಿಳೆ ನಮಗೆ ಯಾಕಾಗಿ ಸಿಕ್ಕಿದ್ಯೋ, ಹೋಗಿ ಇಲ್ಲಿಂದ ಎಂದು ತುಂಬ ಜೋರಾಗಿ ಸಿಡಿಮಿಡಿಗೊಂಡರು. ನಾನು ಅವರ ಆ ರೌದ್ರ ರೂಪಕ್ಕೆ ಹೆದರಿ ನನ್ನ ಕೋಣೆಗೆ ಹೋದೆ. ನನ್ನ ಹೃದಯವು ತುಂಬ ಜೋರಾಗಿ ಬಡಿಯುತ್ತಿತ್ತು. ಆ ದೇವರು ನನ್ನನ್ನು ಎಂತಹ ಪರಿಸ್ಥಿತಿಯಲ್ಲಿ ಸಿಲುಕಿಸಿದ್ದಾನೆ. ನನ್ನನ್ನೇ ನಾನು ಮುಗಿಸಿಬಿಡುವಷ್ಟು ಹಂತಕ್ಕೆ ನನಗೆ ತಲೆಯಲ್ಲೆಲ್ಲ ಕೆಟ್ಟ ಯೋಚನೆಗಳು ಬರುತ್ತಿತ್ತು. ನಾನು ತುಂಬ ಅಸಹಾಯಕಳಾಗಿದ್ದೆ. ನನ್ನ ವಯಸ್ಸಾದ ಅಪ್ಪ ಅಮ್ಮ ನನಗೆ ಹೇಳಿದ್ದರು, ಲಡ್ಡು, ಏನೇ ಆದರೂ ನೀನು ನಿನ್ನ ಸಂಸಾರವನ್ನು ಉಳಿಸಿಕೊಳ್ಬೇಕು. ಒಳ್ಳೆ ಹುಡುಗಿಯರು ತಮ್ಮ ತಮ್ಮ ಮನೆಗಳನ್ನು ಜೋಪಾನವಾಗಿಯೂ ಸ್ಥಿರವಾಗಿಯೂ ಇಟ್ಟುಕೊಳ್ಳುತ್ತಾರೆ ಎನ್ನುತ್ತಿದ್ದರು. ಇದೇ ಕಾರಣದಿಂದಾಗಿ ನಾನು ನನ್ನ ಪತಿಯ ಹಿಂಸೆ ಹಾಗೂ ಅತ್ತೆಯ ವ್ಯಂಗ್ಯ ಮಾತುಗಳನ್ನೆಲ್ಲ ಸಹಿಸಿಕೊಳ್ಳುತ್ತಿದ್ದೆ. ಸ್ವಲ್ಪ ಹೊತ್ತಿನ ನಂತರ ಮನೆಯ ಬಾಗಿಲನ್ನು ಯಾರೂ ತಟ್ಟುವ ಶಬ್ದವಾಯಿತು. ಅದು ನನ್ನ ಪತಿಯೇ ಅಂತ ನನಗೆ ಗೊತ್ತಿತ್ತು. ನಾನು ಒಮ್ಮೆಲೆ ಹೊರಗೆ ಬಂದೆ. ನಾನು ತಾಳ್ಮೆ ಭರಿತ ನೋಟದಿಂದಲೇ ನನ್ನ ಅತ್ತೆಯ ಕಡೆ ನೋಡಿದೆ. ಅವರು ಅಲ್ಲಿ ಕುಳಿತುಕೊಂಡು ಎಲೆ ಅಡಿಕೆ ತಿನ್ನುತ್ತಿದ್ದರು. ನಾನು ಹೋಗಿ ಬಾಗಿಲನ್ನು ತೆರೆದಾಗ ನನ್ನ ಪತಿ ನನ್ನ ಎದುರು ನಿಂತಿದ್ದರು. ನಾನು ಅವರಿಗೆ ಒಳಗೆ ಬರಲು ದಾರಿಯನ್ನು ಬಿಟ್ಟೆ. ಅವರು ನನ್ನನ್ನು ಕೋಪ ತುಂಬಿದ ಕಣ್ಣುಗಳಿಂದಲೇ ನೋಡುತ್ತಾ ಒಳಗೆ ಬಂದರು. ಅವರಿಗೆ ಅವರ ಅಗತ್ಯತೆಯನ್ನು ಪೂರೈಸುವ ಸಮಯದಲ್ಲಿ ಮಾತ್ರ ನಾವು ಬೇಕಾಗುತ್ತದೆ. ಇಲ್ಲದಿದ್ದರೆ ಅವರು ನಮ್ಮ ಕಡೆ ನೋಡುವ ಸಭ್ಯತೆಯನ್ನೇ ಇಟ್ಟುಕೊಂಡಿಲ್ಲ. ನಾನು ಮೌನವಾಗಿದ್ದುಕೊಂಡು ಅಡುಗೆ ಮನೆ ಕಡೆ ಬೇಗನೆ ಹೋಗಿ ಅವರಿಗೋಸ್ಕರ ನೀರನ್ನು ತಂದೆ ಹಾಗೂ ಆ ನೀರನ್ನು ಅವರ ಮುಂದೆ ಚಾಚಿದೆ. ಅವರು ಒಮ್ಮೆಲೆ ಆ ನೀರಿನ ಗ್ಲಾಸನ್ನು ದೂರಕ್ಕೆ ಎಸೆದರು. ನಂತರ ಅವರು ತಾನಿದ್ದ ಜಾಗದಿಂದ ಎದ್ದು ನನ್ನ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅವರ ವರ್ತನೆಯಿಂದ ನನಗೆ ಹೃದಯವೇ ಕೈಗೆ ಬಂದಂತಿತ್ತು. ಅವರು ನನ್ನ ಕೂದಲನ್ನು ಎಳೆಯುತ್ತಾ, ಅಮ್ಮ ಹೇಳಿದ್ದನ್ನು ಕೇಳಲು ಏನು ನಿನಗೆ ದಾಡಿ? ಅಮ್ಮ ಒಮ್ಮೆ ಹೇಳಿದ್ರೆ ನಿನಗೆ ಅರ್ಥವಾಗೋದಿಲ್ವಾ? ಇನ್ನು ಮುಂದೆ ಅವರು ನಿನ್ನ ಬಗ್ಗೆ ನನ್ನಲ್ಲಿ ದೂರು ಹೇಳಬೇಕು, ಅವರ ಮಾತಿಗೆ ರೆಸ್ಪೆಕ್ಟ್ ಕೊಡೋದಿಲ್ಲ ಅಂತ. ಆಗ ನೋಡು, ನಾನು ನಿನ್ನ ಕಾಲನ್ನೇ ಮುರಿಯುತ್ತೇನೆ, ಹೋಗು ಇಲ್ಲಿಂದ ಎಂದು ಕೋಪದಿಂದ ಗದರಿಸಿದರು. ನಾನು ಕಣ್ಣೀರು ಹರಿಸುತ್ತಲೇ ನನ್ನ ಕೋಣೆಯ ಒಳಗಡೆ ಹೋದೆ. ನನ್ನ ಜೀವನವು ತುಂಬ ದುಸ್ತರವಾಗಿತ್ತು. ನಾನು ನನ್ನ ಅಪ್ಪ ಅಮ್ಮನ ಇಷ್ಟದಂತೆ ಮದುವೆಯಾಗಿದ್ದೆ. ಆದರೂ ಕೂಡ ನನಗೆ ನೆಮ್ಮದಿ ಎಂಬುದು ಇರಲಿಲ್ಲ. ನಾನು ನನ್ನ ಅತ್ತೆ ಹಾಗೂ ಪತಿಯನ್ನು ತುಂಬ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದೆ. ಆದರೆ ಅವರಿಂದ ನನಗೆ ಯಾವುದೇ ಸಂತೋಷವೂ ಸಿಗುತ್ತಿರಲಿಲ್ಲ. ಒಬ್ಬಳು ಮಹಿಳೆ ಫಲವನ್ನು ಕೊಡುವವಳಾಗಿದ್ದರೆ ಮಾತ್ರ ಅವಳು ಒಳ್ಳೆಯವಳು. ಒಂದು ವೇಳೆ ಅವಳು ಬಂಜೆಯಾಗಿದ್ದರೆ ಅವಳಿಗೆ ಈ ಸಮಾಜದಲ್ಲಿ ಜೀವಿಸುವ ಹಕ್ಕೇ ಇಲ್ಲ ಎಂಬಂತೆ ಮಾತನಾಡುತ್ತಿದ್ದರು. ಇದೇ ಕಾರಣದಿಂದಾಗಿ ನಾನು ಅವರನ್ನು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ಅವರು ನನಗೆ ಯಾವತ್ತೂ ಸುಖ ನೆಮ್ಮದಿಯನ್ನು ನೀಡಲಿಲ್ಲ. ಈಗ ನಾನು ಕೋಣೆಯೊಳಗೆ ಬಂದು 2 ನಿಮಿಷವೂ ಕಳೆದಿರಲಿಲ್ಲ. ಆಗ ಪತಿ ನನ್ನನ್ನು ಪುನಃ ಕರೆದು ಊಟವನ್ನು ಬಡಿಸಲು ಹೇಳುತ್ತಾ ವಾಶ್ರೂಮ್ ಕಡೆ ಹೋದ್ರು. ನಾನು ಬೇಗನೆ ನನ್ನ ಕಣ್ಣೀರನ್ನು ಒರೆಸಿ ಅವರಿಗೋಸ್ಕರ ಊಟ ಮಾಡಿಸಲು ಪ್ರಾರಂಭಿಸಿದೆ. ನನ್ನ ಮಾವ ತುಂಬಾ ವರ್ಷಗಳ ಹಿಂದೆಯೇ ತೀರಿ ಹೋಗಿದ್ದರು. ಅವರಿರುವಾಗ ನನಗೆ ಈ ಮನೆಯಲ್ಲಿ ಸ್ವಲ್ಪ ನೆಮ್ಮದಿ ಇತ್ತು ಹಾಗೂ ನನ್ನ ಜೀವನ ಸ್ವಲ್ಪ ಸುಖ ಶಾಂತಿಯಿಂದ ನಡೆಯುತ್ತಿತ್ತು. ಆಗ ನನ್ನ ಅತ್ತೆ ನನ್ನ ಮೇಲೆ ಕಡಿಮೆ ಕೋಪ ತೋರಿಸುತ್ತಿದ್ದರು. ಯಾಕಂದ್ರೆ ನನ್ನ ಮಾವ
ನಾವು ಇನ್ನೊಂದು ಮನೆಯ ಹೆಣ್ಣು ಮಗಳ ಜೀವನವನ್ನು ನರಕ ಮಾಡಿದ್ರೆ ದೇವರು ನಮ್ಮನ್ನು ಯಾವತ್ತೂ ಕ್ಷಮಿಸುವುದಿಲ್ಲ. ಅವನು ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮನ್ನು ನೋವಿನ ಬಾವಿಗೆ ತಳ್ಳುತ್ತಾನೆ ಎಂದು ಅವರಲ್ಲಿ ಯಾವಾಗಲೂ ಹೇಳುತ್ತಿದ್ದರು. ಹಾಗಾಗಿ ಅವರು ಇರೋ ತನಕ ನನ್ನ ಜೀವನ ನೆಮ್ಮದಿಯಾಗಿತ್ತು. ಅವರು ತೀರಿ ಹೋದ್ಮೇಲೆ ನನ್ನ ಜೀವನವು ನರಕಕ್ಕಿಂತಲೂ ಕಡೆಯಾಯಿತು. ನಾನು ಮನೆಯ ಹಾಲ್ನಲ್ಲೇ ಅವರಿಗೆ ಊಟ ಮಾಡುವುದಕ್ಕಾಗಿ ಎಲ್ಲವನ್ನೂ ರೆಡಿ ಮಾಡಿದೆ. ನನ್ನ ಪತಿ ವಾಶ್ರೂಮ್ನಿಂದ ಬಂದು ಊಟಕ್ಕಾಗಿ ಕುಳಿತರು. ನಂತರ ಅವರು ಒಮ್ಮೆಲೆ ನನ್ನ ಕಡೆ ನೋಡಿ ಹೇಳಿದರು, ನೀನು ಕುರುಡಿನಾ? ನಿನಗೆ ಮನೆಯೊಳಗಿರುವಂಥ ಗಲೀಜುಗಳೆಲ್ಲ ಕಾಣೋದಿಲ್ವಾ? ಎಷ್ಟು ಸಲ ನಾನು ನಿನಗೆ ಅರ್ಥ ಮಾಡಿಸಿದ್ದೇನೆ, ನನಗೆ ಮನೆ ಚೆನ್ನಾಗಿ ಸ್ವಚ್ಛವಾಗಿ ಕಾಣಬೇಕು ಅಂತ. ಆದರೆ ಬಹುಶಃ ನಿನಗೆ ನನ್ನ ಮಾತುಗಳು ಸರಿಯಾಗಿ ಅರ್ಥ ಆಗುತ್ತಿಲ್ಲ ಅಂತ ಕಾಣಬೇಕು ಎಂದೆಲ್ಲ ಹೇಳುತ್ತಾ ಕೋಪದಿಂದಲೇ ಕಿರುಚಾಡಿದ್ರು. ನನಗೆ ಒಂದೂ ಅರ್ಥವಾಗುತ್ತಿರಲಿಲ್ಲ. ಈಗ ನಾನು ಪುನಃ ಏನು ಮಾಡಿದೆ ಎಂದು. ನಾನು ಒಮ್ಮೆಲೆ ಎಲ್ಲ ಕಡೆ ಕಣ್ಣು ಹಾಯಿಸಿದಾಗ ನನಗೆ ಎಲ್ಲೂ ಗಲೀಜಾಗಿರುವಂಥದ್ದು ಕಾಣಲಿಲ್ಲ. ಆಗ ಅವರು ಪುನಃ ಹೇಳಿದ್ರು, ಹಾ ನೋಡು ಎಲ್ಲಾದ್ರೂ ಕಾಣಿಸ್ತಿದ್ಯಾ ನಿನ್ಗೆ ಆ ಗಲೀಜು ಅಂತ ಕಿರುಚಿದ್ರು. ಈ ರೀತಿ ಅವರ ಕಿರುಚುವಿಕೆಯು ನನ್ನನ್ನು ಒಂದು ವಿಚಿತ್ರ ಪರಿಸ್ಥಿತಿಗೆ ಸಿಕ್ಕಿ ಹಾಕಿಸಿದ ಹಾಗಾಯಿತು. ನಾನು ತುಂಬಾ ಗೊಂದಲಕ್ಕೆ ಸಿಲುಕಿದ್ದೆ. ಆಗ ನನ್ನ ಅತ್ತೆ ಬಾಗಿಲ ಹತ್ತಿರ ಇಟ್ಟ ಕಸದ ಕಡೆ ನೋಡಿ ಸನ್ನೆ ಮಾಡಿ ಕೋಪದಲ್ಲಿ ಹೇಳಿದರು, ಈ ಕಸ ನಿನ್ನ ಕಣ್ಣಿಗೆ ಕಾಣಿಸ್ತಿದ್ಯಾ? ಅದನ್ನು ಹೋಗಿ ಹೊರಗಡೆ ಬಿಸಾಡಿ ಬಾ. ನೆನ್ನೆಯಿಂದ ಇಲ್ಲೇ ಬಿದ್ದಿದೆ. ನಿನ್ಗೆ ಮನೆಯ ಚಿಂತೆ ಎಲ್ಲಿದೆ? ಬೇಗ ಬೇಗ ಕೆಲಸವನ್ನೆಲ್ಲ ಮಾಡಿ ಬೇಗ ಹೋಗಿ ಕೋಣೆ ಒಳಗೆ ಸೇರಿಕೊಳ್ತಾಳೆ. ಆರಾಮವಾಗಿ ಮಲಗಲು ಇದೇ ನಿನ್ನ ಪತ್ನಿಗೆ ಮಾಡಲು ಬರುವಂಥದ್ದು ಅಂತ ಹೇಳುತ್ತಿದ್ದರು. ನಾನು ಬೇಗನೆ ಹೇಳಿದೆ, ಆಯ್ತು ಅತ್ತೆ, ಈಗಲೇ ಹೋಗಿ ಬಿಸಾಡಿ ಬರುತ್ತೇನೆ ಎಂದೆ. ಅಲ್ಲದೆ ನನಗೆ ತುಂಬಾ ಹಸಿವಾಗಿತ್ತು. ನಾನು ಬೆಳಗ್ಗಿನ ತಿಂಡಿಯನ್ನು ತಿಂದಿರಲಿಲ್ಲ. ಹಾಗಾಗಿ ನಾನು ಮಧ್ಯಾಹ್ನದ ಊಟವನ್ನು ಇವರ ಜೊತೆ ಮಾಡುತ್ತೇನೆ ಎಂದು ಯೋಚಿಸಿದ್ದೆ. ಆದರೆ ನಾನು ಸದ್ಯಕ್ಕೆ ಮನೆಯಲ್ಲಿ ನೆಮ್ಮದಿ ಕಾಯ್ದಿರಿಸಲು ಮೌನವಾಗಿದ್ದುಕೊಂಡೆ. ಅಲ್ಲಿಂದ ಹೋಗುವುದು ಒಳ್ಳೆಯದು ಎಂದು ಅರ್ಥ ಮಾಡಿಕೊಂಡೆ. ಹಾಗೆ ನಾನು ನನ್ನ ಕೋಣೆಗೆ ಬೇಗನೆ ಬಂದು ನನ್ನ ದೊಡ್ಡ ಶಾಲನ್ನು ತೆಗೆದು ನನ್ನ ಮೇಲೆ ಧರಿಸಿ ಬಾಗಿಲ ಕಡೆ ಹೋದೆ. ಅಲ್ಲಿಂದ ಎಲ್ಲ ಕಸವನ್ನು ಚೆನ್ನಾಗಿ ತೆಗೆದು ಕಸದ ತೊಟ್ಟಿಯ ಕಡೆ ಹೊರಟೆ. ನನ್ನ ಹೃದಯವು ಒಂದು ವಿಚಿತ್ರ ಪರಿಸ್ಥಿತಿಯಲ್ಲಿ ಇತ್ತು. ಒಮ್ಮೊಮ್ಮೆ ನನಗೆ ಜೋರಾಗಿ ಅಳಬೇಕೆಂದು ಮನಸ್ಸಾಗ್ತಿತ್ತು. ಅಲ್ಲದೆ ನನ್ನ ಮೆದುಳಿನ ನರಗಳು ಈಗ ಒಡೆದೇ ಹೋಗುತ್ತವೆ ಎಂಬಂತೆ ಆಗುತ್ತಿತ್ತು. ಎಲ್ಲ ಮಹಿಳೆಯರಿಗೂ ಕೂಡ ಇಂತಹ ಸಮಯಗಳು ತುಂಬ ಕಷ್ಟಕರವಾಗಿ ಇರುತ್ತವೆ. ನಾನು ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸ್ತಿದ್ದೆ, ನನಗೆ ಬೇರೇನೂ ಬೇಡ, ಒಂದೇ ಒಂದು ಮಗುವನ್ನು ನನ್ನ ಮಡಿಲಿಗೆ ತುಂಬಿಸಿ ನನ್ನ ಜೀವನವನ್ನು ಸಾರ್ಥಕಗೊಳಿಸು ಎಂದು ಕೇಳಿಕೊಳ್ಳುತ್ತಿದ್ದೆ. ಅದೇನೋ ಹೇಳ್ತಾರಲ್ಲ, ನಾವು ಮಾಡಿದಂತಹ ಕೆಲವೊಂದು ಪ್ರಾರ್ಥನೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಪೂರ್ತಿಯಾಗುತ್ತದೆ ಎಂದು. ಹಾಗೆ ನಾನು ತುಂಬ ದೂರದಲ್ಲಿದ್ದಂಥ ಕಸದ ತೊಟ್ಟಿಯ ಹತ್ತಿರ ತಲುಪಿದೆ. ಅಲ್ಲಿ 4 ಕಡೆ ಕಸವನ್ನು ಅಸ್ತವ್ಯಸ್ತವಾಗಿ ಹಾಕಿದ್ದರು. ನಾನೀಗ ಕಸವನ್ನು ಬಿಸಾಡುವಷ್ಟರಲ್ಲಿ ಒಮ್ಮೆಲೆ ನನಗೆ ಒಂದು ಮಗುವಿನ ಅಳುವ ಶಬ್ದವು ಕೇಳಿಸಿತು. ನಾನು ಒಮ್ಮೆಲೆ ನಿಂತ ಸ್ಥಳದಲ್ಲೇ ದಂಗಾಗಿ ಬಿಟ್ಟೆ. ನಂತರ ನನ್ನ ಕಸವನ್ನು ಬಿಸಾಡಿ 4 ಕಡೆ ಗಮನ ಹರಿಸಿ ನೋಡಿದೆ. ನನಗನ್ನಿಸ್ತು, ಯಾರೋ ಅಮ್ಮ ಅಪ್ಪ ಮಗುವಿನೊಂದಿಗೆ ಕಸ ಬಿಸಾಡಲು ಇಲ್ಲೇ ಹತ್ತಿರದಲ್ಲಿ ಬರುತ್ತಿದ್ದಾರೋ ಏನೋ ಎಂದೆನಿಸಿತು. ನಾನು ಪುನಃ ಆ ಕಡೆ ಈ ಕಡೆ ಎಲ್ಲ ನೋಡಿದೆ. ನನಗೆ ಯಾರೂ ಕಾಣಿಸಲಿಲ್ಲ. ಆ ಸಮಯದಲ್ಲಿ ನನಗೆ ತುಂಬ ಹೆದರಿಕೆಯಾಗಿತ್ತು. ನಾನು ಒಮ್ಮೆಲೆ ನನಗರಿವಿಲ್ಲದಂತೆ ಆ ಕಸದ ತೊಟ್ಟಿಯ ಕಡೆ ಹೋದೆ. ನನ್ನ ಮನಸ್ಸು ವಿಚಿತ್ರವಾದ ಯೋಚನೆಗಳೊಂದಿಗೆ ಮುಳುಗಿತ್ತು. ನಾನು ಯೋಚಿಸುತ್ತಿರುವುದು ಬಹುಶಃ ನಿಜವಾದರೆ ಅಂತ ಕಸದ ತೊಟ್ಟಿಯ ಕಡೆ ಹೋಗಿದ್ದೆ. ನನಗಲ್ಲಿ ಒಂದು ಕಪ್ಪು ಬಣ್ಣದ ಶಾಪಿಂಗ್ ಬ್ಯಾಗ್ನಿಂದ ಮಗು ಅಳುವ ಶಬ್ದವು ಕೇಳಿಸಿತು. ನನ್ನ ಹೃದಯವು ಜೋರಾಗಿ ವೇಗವಾಗಿ ಬಡಿಯುತ್ತಿತ್ತು. ನಾನು ಆ ಬ್ಯಾಗ್ನ ಹತ್ತಿರ ತಲುಪಿ ಆ ಬ್ಯಾಗನ್ನು ಕೈಯಿಂದ ಮುಟ್ಟಿದೆ. ಆಗ ನನ್ನ ಹೃದಯವು ಬಡಿಯುವುದನ್ನೇ ನಿಲ್ಲಿಸಿತು. ನನಗೆ ನಾನು ಉಸಿರಾಡಲು ಮರೆತಿರುವಂತೆ ಅನ್ನಿಸ್ತಿತ್ತು. ಯಾಕಂದರೆ ಆ ಕಪ್ಪು ಬಣ್ಣದ ಬ್ಯಾಗಿನ ಒಳಗಡೆ ಯಾವ ಕಸವೂ ಇರಲಿಲ್ಲ. ಅದರಲ್ಲಿ ಒಂದು ಮಾನವ ಅಸ್ತಿತ್ವ ಇತ್ತು. ನಾನು 4 ಕಡೆ ನೋಡಿದೆ. ದೂರಕ್ಕೂ ಯಾರೂ ಇರಲಿಲ್ಲ. ನಾನು ಬೇಗನೆ ಆ ಬ್ಯಾಗನ್ನು ತೆರೆದೆ. ಆ ಬ್ಯಾಗನ್ನು ಕೆಳಗೆ ಮಾಡಿದಾಗ ಅದರೊಳಗಿರುವಂತಹ ಒಂದು ಮಗುವಿನ ಮುಖವನ್ನು ನೋಡಿ ನನಗೆ ಏನಾಯ್ತೋ ಗೊತ್ತಿಲ್ಲ. ನನ್ನ ಹೃದಯವು ವಿಚಿತ್ರವಾಗಿ ಕಚ್ಚಗುಳಿ ಇಟ್ಟಂತೆ ಭಾಸವಾಯಿತು. ಅದೊಂದು ಹೆಣ್ಣು ಮಗುವಾಗಿದ್ದು ನಿಜವಾಗಿಯೂ ಅದು ಯಾರಿಗೋ ಅಕ್ರಮವಾಗಿ ಹುಟ್ಟಿದ ಮಗುವಾಗಿತ್ತು. ಅದನ್ನು ನೋಡಿದರೆ ಅದು ಈಗ ತಾನೇ ಪ್ರಪಂಚಕ್ಕೆ ಕಾಲಿಟ್ಟಂತಹ ಮಗುವಾಗಿದ್ದು ಅದನ್ನು ಸ್ವಲ್ಪ ಸಮಯದ ಮೊದಲೇ ಇಲ್ಲಿಗೆ ಬಿಸಾಡಿ ಹೋಗಿದ್ದರು. ನಾನು ಆ ಮಗುವನ್ನು ನನ್ನೆದೆಗೆ ಅಪ್ಪಿಕೊಂಡು ಆ ಕಸ ಇರುವಂತಹ ಜಾಗದಿಂದ ಹೊರಗೆ ಬಂದೆ. ನನ್ನ ಹೃದಯವು ವಿಚಿತ್ರ ಪರಿಸ್ಥಿತಿಯಲ್ಲಿತ್ತು. ಆ ಮಗುವನ್ನು ಏನು ಮಾಡುವುದೆಂದು ನನಗೆ ತಿಳಿಯಲಿಲ್ಲ. ನಾನು ಯೋಚಿಸುತ್ತಲೇ ಇದ್ದೆ. ಆದರೆ ನನ್ನ ಮನಸ್ಸು ಆಗಾಗ ಇದನ್ನು ನಿನ್ನದಾಗಿಸಿಕೊ ಎಂಬಂತಹ ಸಲಹೆಯನ್ನೇ ಕೊಡುತ್ತಿತ್ತು. ನನ್ನ ಹತ್ತಿರ ಮಕ್ಕಳಿರಲಿಲ್ಲ. ಹಾಗಾಗಿ ನಾನಿದನ್ನು ಚೆನ್ನಾಗಿ ಸಾಕಿ ಸಲಹೆ ಬಲ್ಲೆ. ಆದರೆ ಆಗ ನನಗೆ ನನ್ನ ಅತ್ತೆ ಹಾಗೂ ನನ್ನ ಪತಿಯ ನೆನಪು ಬಂತು. ಅವರು ನನ್ನೊಂದಿಗೆ ಈ ಮಗುವನ್ನು ಕೂಡ ಸ್ವೀಕರಿಸುತ್ತಾರೆ ಎಂಬ ಯೋಚನೆಯು ಕಾಡಿತು. ಆದರೆ ಯಾವುದಕ್ಕೂ ನಾನು ಧೈರ್ಯಗೆಡಲು ಬಯಸಲಿಲ್ಲ. ಅಲ್ಲದೆ ನಾನು ಈ ಮಗುವನ್ನು ಇಲ್ಲೇ ಬಿಟ್ಟು ಹೋಗುವಂತೆಯೂ ಇರಲಿಲ್ಲ. ಯಾಕಂದರೆ ನನ್ನೊಳಗಿರುವಂತಹ ಮನುಷ್ಯತ್ವವು ಇದಕ್ಕೆ ಒಪ್ಪಿಗೆ ನೀಡುತ್ತಿರಲಿಲ್ಲ. ನಾನು ನನ್ನ ಶಾಲಲ್ಲಿ ಆ ಮಗುವನ್ನು ಹಿಡಿದುಕೊಂಡು ಮನೆಯ ಕಡೆ ಹೋದೆ. ನನ್ನ ಅಂತರಾಳದಲ್ಲಿ ಒಂದೇ ಒಂದು ಪ್ರಾರ್ಥನೆ ಇತ್ತು, ನನ್ನ ಅತ್ತೆ ಹಾಗೂ ನನ್ನ ಪತಿ ಈ ಮಗುವನ್ನು ಸ್ವೀಕರಿಸಲಿ ಎಂದು.
ನಾನು ಮನೆಯಿಂದ ಕಸವನ್ನು ತೆಗೆದುಕೊಂಡು ಹೋಗುವಾಗಲೂ ಕೂಡ ನಾನು ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ, ನನಗೊಂದು ಮಗುವನ್ನು ನೀಡು ಎಂದು. ಈಗ ಆ ಪ್ರಾರ್ಥನೆ ಫಲಿಸಿ ನನ್ನ ಕೈಗೆ ಒಂದು ಮಗು ಸಿಕ್ಕಿದೆ. ಹಾಗಾಗಿ ನನ್ನ ಬಾಯಲ್ಲಿ ನನ್ನ ಪತಿ ಹಾಗೂ ನನ್ನ ಅತ್ತೆ ಈ ಮಗುವನ್ನು ತನ್ನದಾಗಿಸಲಿ ಎಂಬ ಪ್ರಾರ್ಥನೆಯೇ ಇತ್ತು. ನಾನು ಮನೆಯ ಒಳಗಡೆ ಕಾಲಿಡುತ್ತಿದ್ದಂತೆಯೇ ನನ್ನ ನೋಟವು ನನ್ನ ಅತ್ತೆ ಕಡೆ ಹೋಯಿತು. ಅವರು ವರಾಂಡದ ಮಂಚದಲ್ಲಿ ಮಲಗಿದ್ದರು. ನನ್ನ ಪತಿ ಮನೆಯ ಒಳಗಿದ್ದರು. ನಾನು ಮನೆಯ ಬಾಗಿಲಿಗೆ ತಲುಪಿದಾಗ ನನ್ನ ಅತ್ತೆಯ ಕಣ್ಣುಗಳು ತೆರೆಯಿತು. ಅವರು ಒಮ್ಮೆಲೆ ಎದ್ದು ಕುಳಿತು ನನ್ನ ಕಡೆ ನೋಡುತ್ತಾ ಆ ಸೋಫ್ರೆಯನ್ನು ತೆಗೆಯನ್ನುತ್ತಿದ್ದಂತೆ ಅವರ ನೋಟವು ನನ್ನ ಕೈಯಲ್ಲಿದ್ದಂತಹ ಆ ಮಗುವಿನ ಕಡೆ ಹೋಯಿತು. ಒಮ್ಮೆಲೆ ಅವರು ಮೌನವಾದರು. ಅಲ್ಲದೆ ನಿಜವಾಗಿಯೂ ಅವರು ತುಂಬಾ ಆಶ್ಚರ್ಯಗೊಂಡಿದ್ದರು. ಈ ಮಗು ಯಾರದ್ದು ಎಂದು ಒಮ್ಮೆಲೆ ನನ್ನ ಕಡೆ ನೋಡಿ ಕೇಳಿದರು. ಅರೆ ಮಾನೆಗೆಟ್ಟ ಹೆಂಗಸೆ, ಇದು ಯಾರ ಮಗುವನ್ನು ತೆಗೆದುಕೊಂಡು ಬಂದಿದ್ದಿ? ನೀನು ಯಾರ ಜೊತೆ ನಿನ್ನ ಹುಚ್ಚುತನ ತೋರಿಸಿದ್ಯಾ ಅಂತ ಕೇಳುತ್ತಿದ್ದರು. ನಾನು ಅವರಿಗೆ ಎಲ್ಲವನ್ನೂ ಹೇಳಬೇಕೆಂದಿದ್ದೆ. ಅದಕ್ಕಿಂತ ಮೊದಲೇ ಅವರು ಬೊಬ್ಬೆ ಹಾಕಿದ್ರು. ನಾನು ಅವರನ್ನು ಕಳವಳದಿಂದಲೇ ನೋಡುತ್ತಿದ್ದೆ. ತನ್ನ ತಾಯಿಯ ಬೊಬ್ಬೆಯನ್ನು ಕೇಳಿದ ನನ್ನ ಪತಿ ಒಳಗಿನಿಂದ ಹೊರಗೆ ಬಂದರು. ನನ್ನ ಜೊತೆ ನನ್ನ ಕೈಯಲ್ಲಿರುವ ಆ ಮಗುವನ್ನು ನೋಡಿ ಅವರ ಹಣೆಯ ಮೇಲೆ ಬಲವು ಬಂದಿತ್ತು. ಅವರು ಕೂಡ ನನ್ನನ್ನು ನೋಡಿ ಅದೇ ಪ್ರಶ್ನೆ ಕೇಳಿದರು. ಇದೆಲ್ಲ ಏನು? ಇದು ಯಾರ ಮಗು? ಆಗ ನಾನು ಹೇಳಿದೆ, ಈ ಮಗು ನನಗೆ ಕಸದ ತೊಟ್ಟಿಯ ಹತ್ತಿರ ಸಿಕ್ತು. ಯಾರೋ ಇದನ್ನು ಅಲ್ಲಿ ಎಸೆದು ಹೋಗಿದ್ರು. ಹಾಗೆ ನಾನಿದನ್ನು ಹೇಗೆ ಅಲ್ಲಿ ಬಿಟ್ಟು ಬರ್ಲಿ? ಹಾಗಾಗಿ ನಾನಿದನ್ನು ಇಲ್ಲಿಗೆ ತಂದೆ. ನಾವೇ ಇದನ್ನು ಸಾಕೋಣ, ನಮಗೂ ಕೂಡ ಮಕ್ಳಿಲ್ವಲ್ಲ ಎನ್ನುತ್ತಾ ಪುನಃ ಏನೂ ಹೇಳಲು ಹೊರಟಾಗ ಅದಕ್ಕಿಂತ ಮೊದಲೇ ನನ್ನ ಅತ್ತೆ ಹೇಳಿದ್ರು, ಇದೊಂದು ದಿನ ನೋಡಲು ಬಾಕಿ ಇತ್ತು. ನೋಡು ವಿಕ್ರಮ್, ನಿನ್ನ ಪತ್ನಿ ಎಂತಹ ಆಟವನ್ನು ಆಡಿ ಬಂದಿದ್ದಾಳೆ. ಇದು ಅವಳದ್ದೇ ಅಕ್ರಮ ಸಂಬಂಧದ ಮಗು. ಇವಳು ನಮ್ಮಿಂದ ಇದೆಲ್ಲವನ್ನೂ ಮುಚ್ಚಿಟ್ಟಿದ್ದಾಳೆ. ಇವಳು ನಮ್ಮ ಮರ್ಯಾದೆಯನ್ನೇ ತೆಗೆದು ಬಿಟ್ಲು. ಈ ರೀತಿ ನನ್ನ ಅತ್ತೆ ಒಮ್ಮೆಲೆ ಇಲ್ಲ ಸಲ್ಲದನ್ನೆಲ್ಲ ಹೇಳಲು ತೊಡಗಿದ್ರು. ಇದು ಯಾವ ರೀತಿ ಅರ್ಥವಿಲ್ಲದ ಮಾತುಗಳನ್ನು ಮಾತನಾಡುತ್ತಿದ್ದಾರೆ ಅಂತ ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ಅವರನ್ನೇ ನೋಡ್ತಿದ್ದೆ. ಯಾಕಂದ್ರೆ ನಾನು ಕಳೆದ 10 ವರ್ಷದಿಂದ ಗರ್ಭಿಣಿ ಆಗಿರ್ಲಿಲ್ಲ. ಈಗ ಒಮ್ಮೆಲೆ ಈ ಮಗು ಹೇಗೆ ನನ್ನದಾಗುತ್ತದೆ? ನಾನು ಆ ಮಗುವನ್ನು ನನ್ನ ಪತಿಗೆ ತೋರಿಸಿದೆ. ನೋಡಿ, ಇದೊಂದು ನವಜಾತ ಶಿಶು, ಅಲ್ಲದೆ ಈಗ ತಾನೇ ಹುಟ್ಟಿದಂಥ ಮಗುವಾಗಿದೆ. ಹಾಗಾಗಿ ಇದು ಹೇಗೆ ನನ್ನ ಮಗುವಾಗುತ್ತದೆ ಅಂತ ನಾನು ನನ್ನ ಮಾತನ್ನು ಪೂರ್ತಿಗೊಳಿಸುವಷ್ಟರಲ್ಲಿ ನನ್ನ ಪತಿ ನನ್ನ ಹತ್ತಿರ ಬಂದು ನನ್ನ ಕೆನ್ನೆಗೆ ಬಾರಿಸಿ ಹೇಳಿದ, ನನ್ನ ಎದುರೇ ಸುಳ್ಳು ಹೇಳುವ ಅಗತ್ಯ ಇಲ್ಲ. ಶೀಲಗೆಟ್ಟ ಹೆಣ್ಣು ನೀನು. ನಿನ್ನಂಥ ಮಾನಗೆಟ್ಟ ಮಹಿಳೆಯನ್ನು ನನ್ನ ಜೊತೆ ನಾನು ಇಟ್ಟುಕೊಳ್ಳೋದಿಲ್ಲ. ನಿನ್ನನ್ನು ಸಹಿಸಿಕೊಂಡು ನಿನ್ನ ಜೊತೆ 10 ವರ್ಷ ಸಂಸಾರ ಮಾಡಿದ್ದೇ ಹೆಚ್ಚು. ನಿನ್ನಂಥವಳನ್ನು ನಾನು ಮದುವೆಯಾಗಿ 2 ತಿಂಗಳಲ್ಲೇ ಮನೆಯಿಂದ ಹೊರಗೆ ಹಾಕಬೇಕಿತ್ತು. ಆದ್ರೆ ಈಗ ಈ ಕೆಲಸ ಮಾಡಲು ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗಿಂದೀಗ್ಲೇ ಈ ಮನೆಯಿಂದ ಹೊರಟು ಹೋಗು ಎನ್ನುತ್ತಾ ಅವರು ನನ್ನ ಕೈಯ ರೆಟ್ಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಾಗಿಲಿನಿಂದ ಹೊರಗೆ ಹಾಕಿದ್ರು. ನಾನು ಹುಚ್ಚಿಯಂತೆ ಅವರ ಬಾಗಿಲನ್ನು ಬಡಿಯುತ್ತಾ, ಈ ರೀತಿ ನೀವು ಯಾಕೆ ನನ್ನ ಜೊತೆ ನಡೆದುಕೊಳ್ಳುತ್ತಿದ್ದೀರಿ? ನಾನು ನಿಮ್ಮ ಪತ್ನಿ. ನಾನು ಅಂಥದ್ದೇನು ಮಾಡಲಿಲ್ಲ. ಇದು ನನ್ನ ಮಗು ಅಲ್ಲ. ಇದನ್ನು ನಾನು ಕಸದ ತೊಟ್ಟಿಯಿಂದ ಎತ್ತುಕೊಂಡು ಬಂದಿದ್ದೇನೆ ಎಂದು ಬೊಬ್ಬೆ ಹಾಕುತ್ತಲೇ ಇದ್ದೆ. ಆದ್ರೆ ನನ್ನ ಅತ್ತೆಯಾಗ್ಲಿ ನನ್ನ ಪತಿಯಾಗ್ಲಿ ಯಾರೂ ಬಾಗಿಲು ತೆರೆಯಲಿಲ್ಲ. ಅಕ್ಕಪಕ್ಕದ ಮನೆಯವರೆಲ್ಲ ಅಲ್ಲಿ ಸುತ್ತುವರಿಯಲು ಪ್ರಾರಂಭಿಸಿದ್ರು. ಈ ಕಾರಣದಿಂದಾಗಿ ನನಗೆ ಹೆಚ್ಚು ನಾಚಿಕೆ ಆಗ್ತಿತ್ತು. ನಾನು ಪುನಃ ನನ್ನ ಪತಿಯನ್ನು ಕರೆದು, ದೇವರ ಸಲುವಾಗಿ ವಿಕ್ರಮ್, ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಕನಿಕರ ತೋರಿಸಿ ವಿಕ್ರಮ್. ಯಾಕೆ ನಿಮ್ಗೆ ದೇವರ ಕೋಪದ ಬಗ್ಗೆ ಭಯವಿಲ್ಲ? ಸ್ವಲ್ಪವಾದ್ರೂ ಬುದ್ಧಿಶಕ್ತಿ ಉಪಯೋಗಿಸಿ ಕೆಲಸ ಮಾಡಿ ವಿಕ್ರಮ್. ಈ ಮಗು ನನ್ನದು ಅಂತ ಹೇಗೆ ಹೇಳ್ತೀರಿ? ನಾನು ಯಾವಾಗ್ಲೂ ನಿಮ್ಮ ಜೊತೆ ಇರುತ್ತೇನೆ. ನೀವು ನನ್ನನ್ನು ಯಾವತ್ತಾದ್ರೂ ನೋಡಿದ್ದೀರಾ ನಾನು ಗರ್ಭಿಣಿ ಆಗಿರುವಂಥದ್ದು ಎಂದೆಲ್ಲ ಹೇಳಿ ವಿಕ್ರಮ್ಗೆ ಅರ್ಥ ಮಾಡಿಸ್ತಿದ್ದೆ. ಆದ್ರೆ ಯಾರೂ ಕೂಡ ಬಾಗಿಲು ತೆರೆಯಲಿಲ್ಲ. ನನಗೇನು ಅರ್ಥವಾಗುತ್ತಿರ್ಲಿಲ್ಲ, ನಾನೇನು ಮಾಡ್ಲಿ ಅಂತ. ಒಮ್ಮೆಲೆ ನನ್ನ ನೋಟವು ಆ ಮಗುವಿನ ಕಡೆ ಹೋಯಿತು. ಇದ್ದಕ್ಕಿದ್ದಂತೆ ನಾನು ಆ ಮಗುವಿನ ಹಣೆಗೆ ಕೈ ಇಟ್ಟೆ. ಆಗ ಆ ಮಗು ಜ್ವರದಲ್ಲಿ ಬಳಲುತ್ತಿತ್ತು. ನನಗೆ ತುಂಬಾ ಹೆದರಿಕೆಯಾಗಿತ್ತು. ಯಾಕಂದ್ರೆ ಆ ಮಗುವಿನ ಮುಖವು ಜ್ವರದಲ್ಲಿ ಕೆಂಪು ಕೆಂಪಾಗಿತ್ತು. ಅಲ್ಲದೆ ಅದು ಒಮ್ಮೆಲೆ ಅಳಲು ಪ್ರಾರಂಭಿಸಿತು. ನಿಜವಾಗಿಯೂ ಆ ಮಗುವಿನ ಆರೋಗ್ಯ ತುಂಬಾ ಕೆಟ್ಟಿತ್ತು. ನಾನು ಒಮ್ಮೆ ನನ್ನ ಅತ್ತೆ ಮನೆ ಕಡೆಗೆ ನೋಟವನ್ನು ಬೀರಿದೆ. ನಂತರ ಎಲ್ಲವನ್ನು ದೇವರಿಗೆ ಅರ್ಪಿಸಿ ಅಲ್ಲಿಂದ ಆಸ್ಪತ್ರೆಯ ಕಡೆ ಹೋದೆ. ಈ ಮಗುವಿಗೆ ಏನೂ ಆಗಬಾರದೆಂದು ನಾನು ಹೃದಯದಲ್ಲೇ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ. ಆದ್ರೆ ನನ್ನ ಸಂಸಾರವು ಒಡೆದು ಹೋಗಲು ಈ ಮಗುವೆ ಕಾರಣವಾಯಿತು ಎಂಬುದರಲ್ಲಿ ಸಂಶಯವಿರಲಿಲ್ಲ. ನನ್ನ ಪತಿ ಹಾಗೂ ನನ್ನ ಅತ್ತೆ ನನ್ನ ಮೇಲೆ ನಂಬಿಕೆ ಇಟ್ಟಿರಲಿಲ್ಲ. ಹಾಗಾಗಿ ಈ ಎಲ್ಲಾ ವಿಷಯಗಳಲ್ಲಿ ಈ ಮಗುವಿನ ತಪ್ಪೇನಿದೆ? ನನ್ನ ಅತ್ತೆ ಹಾಗೂ ನನ್ನ ಪತಿ ಯಾವುದೋ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಾರೆಂದು ನನಗೆ ಗೊತ್ತಿತ್ತು. ಆದ್ರೆ ಇಷ್ಟರವರೆಗೆ ಅವರಿಗೆ ಅಂತಹ ಅವಕಾಶಗಳನ್ನು ನಾನು ಕೊಟ್ಟಿರಲಿಲ್ಲ. ಈಗ ಅವರಿಗೆ ಈ ಅರ್ಥವಿಲ್ಲದ ಈ ಒಂದು ಅವಕಾಶ ಸಿಕ್ಕಿತ್ತು. ಹಾಗಾಗಿ ಅವರು ಅದನ್ನು ಕೈಯಿಂದ ಹೋಗಲು ಬಿಡದೆ ಸಂಪೂರ್ಣವಾಗಿ ಬಳಸಿಕೊಂಡ್ರು. ನಾನು ಓಡುತ್ತಾ ಆಸ್ಪತ್ರೆಗೆ ತಲುಪಿ ಬೇಗನೆ ಅಲ್ಲಿದ್ದ ನರ್ಸ್ಗಳಲ್ಲಿ ನನ್ನ ಮಗುವನ್ನು ನೋಡಲು ಹೇಳಿದೆ. ಆಗ ಡಾಕ್ಟರ್ ಮುಂದೆ ಬಂದು ಈ ಮಗುವಿಗೆ ಚಿಕಿತ್ಸೆಯನ್ನು ನೀಡಿದ್ರು. ಚಿಕಿತ್ಸೆ ಮಾಡಿದ ನಂತರ ಅವರು ನನಗೆ ಕೆಲವೊಂದು ಸಲಹೆಗಳನ್ನು ನೀಡಿದ್ರು. ನಂತರ ನಾನು ಆಸ್ಪತ್ರೆಯಿಂದ ಹೊರಟಿದ್ದಷ್ಟೇ. ಆಗ ಒಮ್ಮೆಲೆ ಒಬ್ಬಳು ಮಹಿಳೆ ಆ ಮಗುವಿನ ಮುಖದ ಮೇಲೆ ನೋಟವನ್ನು ಬೀರಿ ನನ್ನನ್ನು ಸಂಶಯಭರಿತವಾದ ಕಣ್ಣುಗಳಿಂದಲೇ ನೋಡಿ, ಈ ಮಗು ಹೇಗೆ ನಿಮ್ಮ ಕೈಗೆ ಬಂತು ಅಂತ ಕೇಳಿದ್ಲು. ಅವಳು ಆ ರೀತಿ ಕೇಳಿದ್ದನ್ನು ನೋಡಿ ನನಗೆ ಒಮ್ಮೆಲೆ ಹೆದರಿಕೆ ಆಯಿತು. ನಾನು ತಡವರಿಸುತ್ತಾ ಅವಳಲ್ಲಿ,
ಯಾಕೆ, ಏನಾಯ್ತು ಎಂದು ಕೇಳಿದೆ. ಆಗ ಅವಳು ನನ್ನನ್ನು ನೋಡಿ ಏನೋ ಹೇಳಿದಳು. ಅದನ್ನು ಕೇಳಿ ನನ್ನ ಕಾಲಿನ ಕೆಳಗೆ ಇದ್ದ ಭೂಮಿಯೇ ಎಳೆದಂತೆ ಆಯಿತು. ನಾನು ಆ ಮಹಿಳೆಯನ್ನು ಆಶ್ಚರ್ಯದಿಂದಲೇ ಇಲ್ಲ ಇಲ್ಲ, ಆ ರೀತಿಯೆಲ್ಲ ಆಗಿರ್ಲಿಕ್ಕಿಲ್ಲ, ಯಾರಾದ್ರೂ ಈ ರೀತಿ ಹೇಗೆ ಮಾಡುವರು ಅಂತ ಕೇಳಿದೆ. ಆಗ ಮಹಿಳೆ ತಲೆಯನ್ನು ಕೊಡವಿ ಹೇಳಿದ್ರು, ಈ ಪ್ರಪಂಚನೇ ಹೀಗೆ, ಇಲ್ಲಿ ಎಲ್ಲವೂ ಆಗುತ್ತದೆ ಎನ್ನುತ್ತಾ ನನ್ನ ಸೇಡಿನಿಂದಲೇ ಹಾದು ಹೋದ್ರು. ನಾನು ಕಲ್ಲಾಗಿ ನಿಂತಿದ್ದೆ. ಆಮೇಲೆ ಆ ಮಗುವನ್ನು ನನ್ನ ಎದೆಗೆ ಅಪ್ಪಿ ಹಿಡಿದುಕೊಂಡು ಜೋರಾಗಿ ಅಳುತ್ತಿದ್ದೆ. ಇಲ್ಲ, ಈ ರೀತಿ ಆಗಲು ಸಾಧ್ಯವೇ ಇಲ್ಲ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆ ಈ ರೀತಿ ಹೇಗೆ ಮಾಡಲು ಸಾಧ್ಯ ಎನ್ನುತ್ತಾ ನನ್ನ ಬಾಯಿಂದ ಇದೇ ಒಂದು ಮಾತು ಬರುತ್ತಿತ್ತು. ಸ್ವಲ್ಪ ಹೊತ್ತಿನವರೆಗೆ ನಾನು ಆ ಆಸ್ಪತ್ರೆಯಲ್ಲೇ ಕುಳಿತು ಅಳುತ್ತಿದ್ದೆ. ನಂತರ ಒಂದು ಸಣ್ಣ ಧೈರ್ಯದಿಂದ ಆ ಆಸ್ಪತ್ರೆಯ ಹೊರಗೆ ಬಂದೆ. ಏನೇ ಆಗ್ಲಿ, ನಾನು ಈ ಮಗುವನ್ನು ಒಂಟಿಯಾಗಿ ಬಿಡೋದಿಲ್ಲ. ಇದರಲ್ಲಿ ಈ ಮಗುವಿನ ತಪ್ಪೇನಿದೆ? ಈ ಮಗು ಯಾರಿಂದ ಏನನ್ನು ಕಸಿದುಕೊಂಡಿದೆ ಅಂತ ಇದರ ಜೊತೆ ಹೀಗೆಲ್ಲ ಕೆಟ್ಟದಾಗುತ್ತಿದೆ. ನಾನಂತೂ ಈ ಮಗುವನ್ನು ಒಂಟಿಯಾಗಿ ಬಿಡುವುದಿಲ್ಲ ಎಂದು ನಿರ್ಧರಿಸಿಯೇ ಬಿಟ್ಟಿದ್ದೆ. ಆಗ ನನಗೆ ಒಮ್ಮೆಲೆ ಒಂದು ಯೋಚನೆ ಬಂತು. ನಾನು ಕೂಡ ಒಬ್ಬರ ಮಗಳಾಗಿರುವೆ ತಾನೆ, ನನ್ನ ಜೊತೆ ಕೂಡ ಈ ರೀತಿ ಯಾಕೆ ಕೆಟ್ಟದು ನಡೆಯುತ್ತಿದೆ ಎಂದು ಅಳುತ್ತಾ ಆಕಾಶದ ಕಡೆ ನೋಡಿದೆ. ಮುಸ್ಸಂಜೆ ಆಗುತ್ತಾ ಬಂದಿತ್ತು. ನನ್ನ ಜೀವನವು ಸರ್ವನಾಶವಾಗಿತ್ತು. ಈ ಒಂದು ಶಿಶು ನನ್ನ ಮಡಿಲಲ್ಲಿ ಇದ್ದುದರಿಂದ ನನ್ನ ಪತಿಯ ಪ್ರಕಾರ ನಾನು ಶೀಲಗೆಟ್ಟವಳಾಗಿದ್ದೆ. ನಾನು ಎಲ್ಲಿಗೆ ಹೋಗಬೇಕೆಂದು ನನಗೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಈ ವಿಷಯದಲ್ಲಿ ನನ್ನ ಅಪ್ಪ ಅಮ್ಮ ಕೂಡ ನನ್ನ ಜೊತೆ ನಿಲ್ಲುತ್ತಿರ್ಲಿಲ್ಲ. ಆದ್ರೂ ನನಗೆ ಇರುವಂತಹ ಒಂದೇ ಒಂದು ಆಸರೆ, ಅದು ನನ್ನ ಮನೆಯಾಗಿತ್ತು. ಹಾಗಾಗಿ ನಾನು ಎಲ್ಲಾ ಭಾರವನ್ನು ದೇವರ ಮೇಲೆ ಹಾಕಿ ನನ್ನ ಮನೆ ಕಡೆ ಹೊರಟೆ. ಈಗಲೂ ಕೂಡ ಮನಸ್ಸಲ್ಲಿ ಪ್ರಾರ್ಥಿಸಿದೆ, ಎಲ್ಲವೂ ಸರಿಯಾಗಲಿ ಎಂದು. ನನಗೆ ಈ ಮಗು ಬೇಕಿತ್ತು, ಆದ್ರೆ ನನಗೆ ನನ್ನ ಪತಿ ಬೇಕಾಗಿರ್ಲಿಲ್ಲ. ಎಲ್ಲಾ ಮಾನವರು ಜೀವಿಸುವುದಕ್ಕೋಸ್ಕರ ಒಂದು ಆಸರೆಯ ಅಗತ್ಯವಿರುತ್ತದೆ. ಆದ್ರೆ ಯಾಕೋ ಗೊತ್ತಿಲ್ಲ, ನನ್ನ ಆಸರೆಯು ಈಗ ಈ ಮಗುವಿನಲ್ಲಿ ಕಾಡುತ್ತಿತ್ತು. ನಾನು ಒಳಗೆ ಹೋಗುತ್ತಲೇ ನನ್ನ ನೋಟವು ನನ್ನ ವಯಸ್ಸಾದ ಅಪ್ಪನ ಮೇಲೆ ಬಿತ್ತು. ಅವರು ಸುಸ್ತಾಗಿ ಕುಳಿತಿದ್ದರು. ಬಹುಶಃ ಅವರು ಈಗಷ್ಟೇ ಕೆಲಸದಿಂದ ಮನೆಗೆ ಬಂದವರಂತೆ ಕಾಣುತ್ತಿದ್ದರು. ಅಮ್ಮ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ನನ್ನನ್ನು ನೋಡಿದ ತಕ್ಷಣವೇ ಅವರು ಸಂತೋಷದಿಂದ ನನ್ನ ಹತ್ತಿರ ಬಂದರು. ನನ್ನನ್ನು ಅಪ್ಪಿಕೊಳ್ಳಲು ಮುಂದಾಗುವ ಮೊದಲೇ ಅವರ ನೋಟವು ನನ್ನ ಮಡಿಲಲ್ಲಿದ್ದ ಮಗುವಿನ ಕಡೆ ಹೋಯಿತು. ಅವರು ಬೆಚ್ಚಿಬಿದ್ದು ನನ್ನಲ್ಲಿ ಆಶ್ಚರ್ಯಭರಿತರಾಗಿ, ಈ ಮಗು ಯಾರದ್ದು? ಅಲ್ಲದೆ ನೀನು ಎಷ್ಟೊಂದು ದಿನ ಕಳೆದು ಮನೆಗೆ ಬಂದಿದ್ದಿ, ಸ್ವಲ್ಪ ಅಪ್ಪ ಅಮ್ಮನ ಬಗ್ಗೆ ಗಮನವಿದ್ಯಾ ನಿನ್ಗೆ ಎಂದು ಕೇಳುತ್ತಿದ್ದರು. ನಾನು ಯಾವುದೋ ನೆರೆಮನೆಯ ಮಗುವನ್ನು ಎತ್ತಿಕೊಂಡು ಬಂದಿದ್ದೇನೆ ಎಂದು ತಿಳಿದುಕೊಂಡರು. ಯಾಕಂದ್ರೆ ನನಗೆ ಚಿಕ್ಕಂದಿನಿಂದಲೇ ತುಂಬಾ ದೊಡ್ಡ ಅಭ್ಯಾಸ. ಯಾರಾದರೂ ಸಣ್ಣ ಮಗು ಇದ್ರೆ ಎತ್ತಿಕೊಂಡು ಮನೆಗೆ ಬರ್ತಿದ್ದೆ. ಸ್ವಲ್ಪ ಹೊತ್ತು ಆಟ ಆಡಿಸಿ ಅಲ್ಲೇ ಕೊಂಡು ಹೋಗಿ ಕೊಡುತ್ತಿದ್ದೆ. ಆದರೆ ದೇವರು ನನ್ನ ಈ ಪ್ರಾರ್ಥನೆಯನ್ನು ಯಾವತ್ತೂ ನೆರವೇರಿಸಲಿಲ್ಲ. ಇದು ನನ್ನ ಮಗು ಅಮ್ಮ ಎಂದು ನಾನು ಅಮ್ಮನ ಕಡೆ ನೋಡಿ ಹೇಳಿದೆ. ಇದು ನನ್ನ ಮಗು ಅನನ್ಯ ಎಂದು ಹೇಳುತ್ತಾ ನಾನು ಅಲ್ಲೇ ಕುಳಿತುಕೊಂಡೆ. ನನ್ನ ಅಮ್ಮ ನನ್ನ ಮಾತನ್ನು ಕೇಳಿ ಅವಿಶ್ವಾಸದ ಕಣ್ಣುಗಳಿಂದಲೇ ನನ್ನನ್ನು ನೋಡಿದಳು. ನನ್ನ ಅಪ್ಪ ನನ್ನ ಮಾತುಗಳನ್ನು ಕೇಳಿ ಕೋಣೆಯಿಂದ ಹೊರಗೆ ಬಂದಿದ್ದರು. ಅವರು ಒಂದು ಕ್ಷಣ ದಂಗಾಗಿ ನಿಂತಿದ್ದರು. ನಂತರ ಅಮ್ಮ ನನ್ನನ್ನು ನೋಡಿ, ನಿನ್ನ ತಲೆ ಸರಿಯಿದೆ ತಾನೆ, ಏನು ಹೇಳ್ತಾ ಇದ್ಯಾ? ನಿನ್ನ ಮಗು ಅಂತ? ನೀನು ಯಾವಾಗ ಗರ್ಭಿಣಿಯಾದೆ ಎಂದು ಕೇಳಿದರು. ನಾನು ಆಳವಾದ ಉಸಿರನ್ನು ತೆಗೆದುಕೊಂಡು ಮೆಲ್ಲನೆ ನನ್ನ ಎಲ್ಲ ಪರಿಸ್ಥಿತಿಯನ್ನು ಅವರಿಗೆ ಹೇಳಿದೆ. ಅಲ್ಲದೆ ಇವತ್ತಿನವರೆಗೂ ನನ್ನ ಜೊತೆ ಆಗುತ್ತಿದ್ದಂತಹ ಎಲ್ಲ ಅನ್ಯಾಯಗಳನ್ನು ಅವರಲ್ಲಿ ನಾನು ಹಂಚಿಕೊಂಡೆ. ಒಂದು ವೇಳೆ ನನ್ನ ಜೀವನದಲ್ಲಿ ಇಂತಹ ಒಂದು ಸನ್ನಿವೇಶಗಳು ಬರದೇ ಇರುತ್ತಿದ್ದರೆ ನಾನು ಯಾವತ್ತೂ ಕೂಡ ನನ್ನ ಅಪ್ಪ ಅಮ್ಮನಲ್ಲಿ ನನ್ನ ಅತ್ತೆ ಮನೆಯವರು ನನ್ನ ಜೊತೆ ಹೇಗೆ ವರ್ತಿಸುತ್ತಿದ್ದಾರೆ ಎಂಬುದನ್ನು ಹೇಳುತ್ತಲೇ ಇರಲಿಲ್ಲ. ನನ್ನ ಅಪ್ಪ ಅಮ್ಮ ಅವರ ಉಸಿರನ್ನು ಬಿಗಿ ಹಿಡಿದುಕೊಂಡು ನನ್ನನ್ನೇ ನೋಡುತ್ತಿದ್ದರು. ಆಗ ಅಪ್ಪ ಒಮ್ಮೆಲೆ, ನಿನ್ನ ಜೊತೆ ನಿನ್ನ ಅತ್ತೆ, ನಿನ್ನ ಪತಿ ಈ ರೀತಿಯೆಲ್ಲ ನಡೆದುಕೊಳ್ಳುತ್ತಿದ್ದಾರೆ ಎಂದು ಯಾಕೆ ನನಗೆ ಮೊದಲೇ ಹೇಳಿಲ್ಲ? ನಿನಗೆ 2 ಹೊತ್ತಿನ ಊಟವನ್ನು ನಾನು ಹಾಕಬಲ್ಲೆ. ನಿನ್ನ ಖರ್ಚು ವೆಚ್ಚಗಳನ್ನು ನನ್ನಿಂದ ನೋಡಲು ಸಾಧ್ಯ ಇದೆ. ನೀನು ನಿನ್ನ ಮನೆಯನ್ನು, ನಿನ್ನ ಸಂಸಾರವನ್ನು ಉಳಿಸು ಅಂತ ಹೇಳಿದ್ದೆ ಹೌದು. ಆದರೆ ಅದರ ಅರ್ಥ ನೀನು ನಿನ್ನನ್ನೇ ಆ ಮನೆಯಲ್ಲಿ ಜೀವ ಹೋಗೋ ತನಕ ಎಲ್ಲ ಅನ್ಯಾಯವನ್ನು ಸಹಿಸಿಕೊಂಡು ಇರು ಅಂತಲ್ಲ. ನಿನ್ನ ಅಪ್ಪನ ರೆಟ್ಟೆಯಲ್ಲಿ ಇನ್ನೂ ಸಹ ಶಕ್ತಿ ಇದೆ ಮಗಳೇ ಎಂದರು. ನನ್ನ ಅಪ್ಪ ಅಮ್ಮ ನನ್ನನ್ನು ಮನೆಗೆ ಸೇರಿಸದೆ ಆ ಮಗುವನ್ನು ಎಲ್ಲಿಂದ ತಂದೆಯೋ ಅಲ್ಲೇ ಬಿಟ್ಟು ನಿನ್ನ ಸಂಸಾರವನ್ನು ನೋಡಿಕೋ ಎಂದು ಹೇಳಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಅವರು ಆ ರೀತಿ ಮಾಡಲಿಲ್ಲ. ನನಗೆ ನನ್ನ ಅಪ್ಪನ ಆ ಮಾತುಗಳನ್ನೆಲ್ಲ ಕೇಳಿ ನನ್ನ ಕಣ್ಣಲ್ಲಿ ಕಣ್ಣೀರು ಹರಿಯುತ್ತಿತ್ತು. ನಿಜವಾಗಿಯೂ ಅಪ್ಪ ಅಮ್ಮ ಬೇರೆಯೇ ರೀತಿ. ಈ ಪ್ರಪಂಚದಲ್ಲಿ ಅವರ ಹಾಗೆ ಯಾರೂ ಇರಲು ಸಾಧ್ಯವಿಲ್ಲ. ಇನ್ನು ಮುಂದೆ ಯಾರೂ ಹುಟ್ಟೋಕ್ಕೂ ಸಾಧ್ಯವಿಲ್ಲ. ಅಮ್ಮ ನನ್ನ ಹತ್ತಿರ ಬಂದು ನನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡರು. ನನ್ನ ಅಮ್ಮನ ಆ ಸ್ಪರ್ಶದಿಂದ ನಾನು ಪಟ್ಟಂತಹ ಆ ನೋವು, ಆ ದುಃಖಗಳು ಎಲ್ಲವೂ ಕಣ್ಣೀರಾಗಿ ಹರಿಯಿತು. ನನ್ನ ಅಮ್ಮ ನನ್ನ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು, ನನ್ನ ಲಡ್ಡು, ಈ ಕಣ್ಣೀರನ್ನು ಆ ನೀಚ ವ್ಯಕ್ತಿಗಾಗಿ ನೀನು ಹಾಕಬೇಡ. ನನ್ನ ಮಗಳು ಇಷ್ಟೆಲ್ಲ ನೋವುಗಳನ್ನು ನುಂಗಿಕೊಂಡು ಅಲ್ಲಿ ಬದುಕುತ್ತಿದ್ದಾಳೆ ಅಂತ ನನಗೆ ಮೊದಲೇ ಗೊತ್ತಿದ್ರೆ ನಾನು ನಿನ್ನನ್ನು ಅಲ್ಲಿರಲು ಖಂಡಿತ ಬಿಡುತ್ತಿರಲಿಲ್ಲ. ಅವರು ನಿನ್ನೊಂದಿಗೆ ಒಳ್ಳೆಯ ರೀತಿಯಲ್ಲಿ ವರ್ತಿಸುತ್ತಿಲ್ಲ ಎಂಬ ಸಂಶಯ ನನಗೆ ಇತ್ತು. ಆದರೆ ನಿನ್ನನ್ನು ಅವರು ಈ ರೀತಿ ಕೆಲಸದವರ ಥರ ನೋಡಿಕೊಳ್ಳುತ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದು ಹೇಳುತ್ತಾ ಅಮ್ಮನ ನೋಟವು ಈ ಮಗುವಿನ ಕಡೆ ಹೋಯಿತು. ಅವರ ಕಣ್ಣುಗಳು ತುಂಬಿ ಬಂದವು. ಅವರ ಪದಗಳು ನಡುಗುತ್ತಿದ್ದವು. ಒಮ್ಮೆಲೆ ಅವರು ಕೈ ಮುಂದೆ ಚಾಚಿ ಆ ಮಗುವಿನ ತಲೆಯನ್ನು ಸವರುತ್ತಾ ಹೇಳಿದರು,
ತುಂಬ ಮುದ್ದಾಗಿದ್ದಾಳೆ ನಿನ್ನ ಮಗಳು, ದೇವರು ಇವಳ ಅದೃಷ್ಟವನ್ನು ಚೆನ್ನಾಗಿರಿಸಲಿ ಎಂದು ಆಶೀರ್ವದಿಸಿದರು. ಅಂದ ಹಾಗೆ ಈ ಮಗು ಯಾರದ್ದೆಂದು ಗೊತ್ತಾಯ್ತಾ ಅಂತ ಅಮ್ಮ ಕೇಳಿದರು. ನಾನು ಮೆಲ್ಲನೆ ತಲೆಯನ್ನು ತಗ್ಗಿಸಿ ಆ ಮಹಿಳೆ ಹೇಳಿದಂತಹ ಮಾತುಗಳನ್ನೆಲ್ಲ ಅಮ್ಮನಲ್ಲಿ ಹೇಳಿದೆ. ಒಂದು ಕ್ಷಣ ಆ ಮಹಿಳೆ ಹೇಳಿದಂತಹ ಮಾತುಗಳಲ್ಲಿ ನನಗೆ ಸಂಶಯ ಮೂಡಿತ್ತು. ಆದರೆ ಅವಳು ಹೇಳಿದಂತಹ ಗುರುತುಗಳನ್ನು ನೋಡಿ ನನ್ನ ರೋಮಗಳೇ ಎದ್ದು ನಿಂತಿದ್ದವು. ಅಪ್ಪ ಅಮ್ಮ ಕೂಡ ಈ ಮಾತನ್ನು ಕೇಳಿ ತುಂಬ ಭಾವುಕರಾದರು. ಆಗ ಒಮ್ಮೆಲೆ ಅಪ್ಪ ಕೈ ಮುಂದೆ ಚಾಚಿ ನನ್ನ ಅನನ್ಯಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡರು. ನಂತರ ಪ್ರೀತಿಯಿಂದ ಸಂಭಾಳಿಸಿಕೊಂಡು ಹೇಳಿದರು, ಇವಳು ನಮ್ಮ ಮೊಮ್ಮಗಳು, ನೀನು ಚಿಂತೆ ಮಾಡಬೇಡ, ನಾವು ಇವಳನ್ನು ಚೆನ್ನಾಗಿ ನೋಡಿಕೊಳ್ಳೋಣ. ಬಹುಶಃ ದೇವರು ನಮ್ಮನ್ನು ಇವಳಿಗಾಗಿ ಆಯ್ಕೆ ಮಾಡಿದ್ದಾನೆ. ಇವಳಿಂದಾಗಿ ನಿನ್ನ ಅತ್ತೆ ಮನೆಯವರ ನಿಜವಾದ ಮುಖವು ನಮ್ಮ ಮುಂದೆ ಬಯಲಾಗಿದೆ ಎಂದು ಹೇಳುತ್ತಾ ಅವರು ಪ್ರೀತಿಯಿಂದ ನನ್ನ ಅನನ್ಯಾಳ ಹಣೆಯನ್ನು ಚುಂಬಿಸಿದರು. ಸಮಯವು ಮೆಲ್ಲ ಮೆಲ್ಲನೆ ಕಳೆಯುತ್ತಿತ್ತು. ಈಗ ನಾನು ನನ್ನ ಅಪ್ಪ ಅಮ್ಮನ ಮನೆಯಲ್ಲೇ ಇರುತ್ತಿದ್ದೆ. ನಾನು ಅನನ್ಯಾಳನ್ನು ನೋಡುವಾಗ ನನಗೆ ಆ ಮಹಿಳೆ ಹೇಳಿದಂಥ ಮಾತುಗಳು ನೆನಪಿಗೆ ಬರುತ್ತವೆ. ಇದರಿಂದಾಗಿ ನನ್ನ ಕರುಳು ಕಿತ್ತು ಬಂದ ಹಾಗೆ ಅನಿಸುತ್ತವೆ. ಆಗ ನಾನು ನನ್ನ ಅನನ್ಯಾಳನ್ನು ನನ್ನ ಎದೆಗೆ ಅಪ್ಪಿಕೊಂಡು ಅವಳಿಗೆ ಆಸರೆ ನೀಡುವಂಥ ಭರವಸೆಯ ಸ್ಪರ್ಶವನ್ನು ನೀಡುತ್ತೇನೆ. ನಾನು ಆಗಲೇ ನಿರ್ಧಾರ ಮಾಡಿದ್ದೆ, ನನ್ನ ಅನನ್ಯಾಳನ್ನು ನಾನು ಗೆಲುವಿನೆತ್ತರಕ್ಕೆ ಕೊಂಡೊಯ್ಯುತ್ತೇನೆ ಎಂದು. ಪ್ರತಿಯೊಂದು ಹುಡುಗಿಯರ ಕಲ್ಪನೆಯಲ್ಲಿ ಇರುವಂತಹ ಆ ಜೀವನವನ್ನು ಅವಳಿಗೆ ಕೊಡಬೇಕೆಂದು ಬಯಸಿದ್ದೇನೆ. ನಾನು ನನ್ನ ಅನನ್ಯಾಳಿಗೋಸ್ಕರ ತುಂಬ ಯೋಚಿಸಿಟ್ಟಿದ್ದೆ. ಅಪ್ಪ ಇಲ್ಲಿಯವರೆಗೂ ನನ್ನ ಮಗಳ ಎಲ್ಲ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತಿದ್ದರು. ಆದರೆ ಇನ್ನು ಮುಂದೆ ನಾನು ಅವರಿಗೆ ಭಾರವಾಗಿರಲು ಇಷ್ಟಪಡೋದಿಲ್ಲ. ಅವರ ಈ ಸಹಾಯಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರುತ್ತೇನೆ. ಯಾಕಂದರೆ ಅವರು ನನ್ನನ್ನು ಈ ಮಗುವಿನ ಜೊತೆ ಒಪ್ಪಿಕೊಂಡು ಆಸರೆಯನ್ನು ನೀಡಿದರು. ಇವತ್ತು ನಾನು ಅಪ್ಪ ಅಮ್ಮನಲ್ಲಿ ಈ ವಿಷಯದ ಬಗ್ಗೆ ಮಾತನಾಡಬೇಕು ಎಂದು ಯೋಚಿಸಿದ್ದೆ. ತುಂಬ ಸಲ ನಾನು ಕುಳಿತುಕೊಂಡಲ್ಲೇ ನನ್ನ ಜೀವನದ ಬದಲಾವಣೆಯ ಬಗ್ಗೆ ಚಿಂತಿಸುತ್ತಿದ್ದೆ. ನಿನ್ನೆಯವರೆಗೂ ನಾನು ನನ್ನ ಪತಿ ಹಾಗೂ ಅತ್ತೆ ಮನೆಯಲ್ಲಿ ಅವರ ಹಿಂಸೆ ಹಾಗೂ ಅನ್ಯಾಯಗಳನ್ನು ಸಹಿಸಿಕೊಳ್ಳುತ್ತಾ ತಲೆ ತಗ್ಗಿಸಿಕೊಂಡು ಮೌನವಾಗಿ ಇರುತ್ತಿದ್ದೆ. ಆದರೆ ಇವತ್ತು ನಾನು ಒಂದು ಮಗುವಿನ ತಾಯಿಯಾಗಿದ್ದೇನೆ ಹಾಗೂ ನನ್ನ ಪತಿ ಮತ್ತು ನನ್ನ ಅತ್ತೆ ಮನೆಯವರನ್ನು ಬಿಟ್ಟು ನಾನು ನನ್ನ ಅಪ್ಪ ಅಮ್ಮನ ಮನೆಯಲ್ಲಿ ಬಂದು ಕುಳಿತಿದ್ದೇನೆ. ನಾನು ನನ್ನ ಅಪ್ಪ ಅಮ್ಮನ ಕೋಣೆಗೆ ಹೋದೆ. ಅವರು ಅನನ್ಯಾಳ ಜೊತೆ ಆಟವಾಡುತ್ತಿದ್ದರು. ನನ್ನನ್ನು ನೋಡಿ ನನಗೆ ಕುಳಿತುಕೊಳ್ಳಲು ಹೇಳಿದರು. ನಾನು ಅವರನ್ನು ನೋಡಿ ಹೇಳಿದೆ, ನನಗೆ ನಿಮ್ಮಿಬ್ಬರಲ್ಲಿ ಮುಖ್ಯವಾದ ಒಂದು ವಿಷಯವನ್ನು ಮಾತನಾಡಬೇಕಾಗಿದೆ. ಇದನ್ನು ಕೇಳಿ ನಿಮಗಿಬ್ಬರಿಗೂ ಸ್ವಲ್ಪ ನೋವಾಗಬಹುದು. ಆದರೆ ಅಪ್ಪ, ಇದು ನಿಜವಾಗಿಯೂ ನನ್ನ ಕರ್ತವ್ಯವಾಗಿದೆ. ಅಲ್ಲದೆ ನಾನು ಈ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ದೇನೆ. ಹಾಗಾಗಿ ನಾನು ಈ ಜವಾಬ್ದಾರಿಯನ್ನು ಅಗತ್ಯವಾಗಿಯೂ ನಿಭಾಯಿಸಲೇಬೇಕು. ನನ್ನ ಮಾತನ್ನು ಕೇಳಿ ಅಪ್ಪ ತನ್ನ ತಲೆಯನ್ನು ತಗ್ಗಿಸಿದರು ಮತ್ತು ಗಮನವಿಟ್ಟು ನನ್ನ ಮಾತುಗಳನ್ನು ಕೇಳಿಸಿಕೊಂಡು ನನ್ನನ್ನೇ ನೋಡುತ್ತಿದ್ದರು. ನಾನು ಅಪ್ಪನನ್ನು ನೋಡುತ್ತಾ ಹೇಳಿದೆ, ಅಪ್ಪ, ನಾನೇನಾದರೂ ಕೆಲಸ ಮಾಡ್ತೇನೆ. ಇದರಿಂದಾಗಿ ನನ್ನ ಮಗಳ ಖರ್ಚು ವೆಚ್ಚಗಳನ್ನು ನಾನೇ ನಿಭಾಯಿಸಬಹುದು. ಅಲ್ಲದೆ ಅವಳನ್ನು ಸುಶಿಕ್ಷಿತ ಮತ್ತು ಸ್ವಾವಲಂಬನೆಯ ಹೆಣ್ಣಾಗಿ ಬೆಳೆಸಬೇಕೆಂದಿದ್ದೇನೆ. ಹಾಗೂ ಸಮಾಜದ ಕೆಟ್ಟ ನಡವಳಿಕೆಗಳ ವಿರುದ್ಧ ಹೋರಾಡುವ ಕೌಶಲ್ಯವನ್ನು ನಾನು ಅವಳಿಗೆ ಕಲಿಸಬೇಕಾಗಿದೆ. ಅವಳು ನಾನು ಇದ್ದಂತೆ ಇರಬಾರದಂತ ಬಯಸ್ತೇನೆ. ಇವಳು ನನ್ನ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ಇವಳು ನನ್ನ ಆತ್ಮದ ಭಾಗವಾಗಿದ್ದಾಳೆ. ನಾನು ಇವಳನ್ನು ನನ್ನ ಮಗಳೆಂದು ಸ್ವೀಕರಿಸಿದ್ದೇನೆ. ಹಾಗೆ ಅವಳ ಜವಾಬ್ದಾರಿಗಳನ್ನು ನಾನೇ ತೆಗೆದುಕೊಳ್ಬೇಕು. ಇವಳನ್ನು ಯಾವ ರೀತಿ ಬೆಳೆಸಿದ್ದೇನೆ ಅಂತ ನಾನು ಈ ಪ್ರಪಂಚಕ್ಕೆ ತೋರಿಸಬೇಕು. ಅದಕ್ಕೋಸ್ಕರ ನಾನು ಇವೆಲ್ಲವುಗಳನ್ನು ಸಾಧಿಸಲು ಹೊರಗೆ ಹೋಗಲೇಬೇಕು ಅಂತ ನಾನು ತುಂಬ ಸೂಕ್ಷ್ಮವಾಗಿ ನನ್ನ ಪದಗಳನ್ನು ಆಯ್ಕೆ ಮಾಡಿ ಅವರ ಮುಂದೆ ಇಟ್ಟಿದ್ದೆ. ಆಗ ನನ್ನ ಅಪ್ಪ ನನ್ನ ಕಡೆ ನೋಡಿ ಹೇಳಿದರು, ಆಯಿತು, ನಿನಗೆ ಹೇಗೆ ಸರಿ ಅಂತ ಅನ್ನಿಸ್ತದೆಯೋ ಅದೇ ಮಾಡು. ನೀನು ಕೆಲಸವನ್ನು ಹುಡುಕು. ನಿನ್ನ ಅರ್ಹತೆಗೆ ತಕ್ಕಂತಹ ಉದ್ಯೋಗ ಸಿಕ್ಕಿದ ಮೇಲೆ ನೀನು ಕೆಲಸ ಮಾಡಲು ಪ್ರಾರಂಭಿಸು. ನಾನು ನಿನ್ನನ್ನು ತಡೆಯುವುದಿಲ್ಲ ಎಂದರು. ಆಗ ಅಪ್ಪನ ಮಾತುಗಳನ್ನು ಕೇಳಿ ಅಮ್ಮ ಒಮ್ಮೆಲೆ, ಏನು ಹೇಳ್ತಿದ್ದೀರಿ ನೀವು? ನಮ್ಮ ಮಗಳು ಹೊರಗೆ ಹೋಗಿ ದುಡಿಯುವುದಾ? ನಮ್ಮ ಮಗಳು ಹಾಗೂ ಮೊಮ್ಮಗಳ ಖರ್ಚನ್ನು ಹೊರಲಾರದಷ್ಟು ಕೆಟ್ಟ ದಿನಗಳು ನಮಗೆ ಬರಲಿಲ್ಲ ಅಂತ ಹೇಳಿದರು. ಆಗ ಅಪ್ಪ ಅಮ್ಮನಲ್ಲಿ, ನೀನು ಸರಿಯಾಗಿ ಹೇಳ್ತಿದ್ದಿ. ಆದರೆ ನಮ್ಮ ಜೀವನ ಎಷ್ಟು ದಿನ ನಮ್ಮ ತಲೆಯ ಮೇಲಿದೆ ಎಂಬುದು ನಮಗೆ ಗೊತ್ತಿಲ್ಲ. ಒಂದು ವೇಳೆ ನಾನು ಈ ಪ್ರಪಂಚದಿಂದ ಹೋದರೆ ನನ್ನ ಮಗಳು ಹೇಗೆ ಈ ಪ್ರಪಂಚದಲ್ಲಿ ಜೀವಿಸ್ತಾಳೆ? ನನಗೆ ಗೊತ್ತಿದೆ, ಸ್ವಲ್ಪ ದಿನದ ನಂತರ ನನ್ನ ಈ ವಯಸ್ಸಾದ ಮೂಳೆಗಳಲ್ಲಿ ಅಷ್ಟೊಂದು ಶಕ್ತಿ ಇರೋದಿಲ್ಲ ಈ ಮನೆಯ ಖರ್ಚನ್ನು ತುಂಬುವಷ್ಟು. ಹಾಗಾಗಿ ನಂತರ ಎಲ್ಲವನ್ನು ಮಗಳೇ ಮಾಡಬೇಕಾಗುತ್ತದೆ ಎನ್ನುತ್ತಾ ಅವರು ನನ್ನ ಕಡೆ ನೋಡಿ ಸ್ಪಷ್ಟವಾಗಿ ಹೇಳಿದರು. ಅವರ ಮಾತಿನ ಹಿಂದೆ ಅಡಗಿರುವಂತಹ ಆ ರಹಸ್ಯ ನನಗೆ ಗೊತ್ತಿತ್ತು. ನಾನು ಕಣ್ಣಂಚಿನಲ್ಲಿ ಬಂದಂತಹ ನೀರನ್ನು ಒರೆಸಿ ಅಪ್ಪನ ಕಡೆ ಹೋಗಿ ಅವರನ್ನು ತಬ್ಬಿಕೊಂಡೆ. ಅವರು ಈ ಮಾತನ್ನು ಯಾಕೆ ಹೇಳುತ್ತಿದ್ದರೆಂದರೆ, ನಾನು ಮಾನಸಿಕವಾಗಿಯೂ ದೈಹಿಕವಾಗಿಯೂ ಬಲಶಾಲಿ ಆಗುವಂತೆ ನನಗೆ ಧೈರ್ಯ ತುಂಬುತ್ತಿದ್ದರು. ನಿಜವಾಗಿಯೂ ಅವರ ಮಾತು ಸರಿಯಾಗಿತ್ತು. ಯಾಕಂದರೆ ನನಗೂ ನನ್ನ ಜೀವನದ ಮೇಲೆ ಯಾವುದೇ ನಂಬಿಕೆ ಇಲ್ಲ. ನಾಳೆ ಹೇಗೆ ಏನು ನಡೆಯಬಹುದೆಂಬುದು ನಾನು ಊಹಿಸಿರೋದಿಲ್ಲ. ಆದರೆ ನನ್ನ ಮಗಳು ತನ್ನ ಕಾಲ ಮೇಲೆ ನಿಲ್ಲಬೇಕು. ಅವಳು ಅವಳಿಗಾಗಿ ಹೋರಾಡುವಷ್ಟು ಬಲಶಾಲಿಯಾಗಿರಬೇಕು. ಅವಳು ಸ್ವತಂತ್ರವಾಗಿ ತನ್ನ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ನಾನು ಅವಳೊಂದಿಗೆ ಬಲವಾಗಿ ನಿಂತು ಅವಳನ್ನು ಪ್ರೇರೇಪಿಸಬೇಕೆಂದು ಬಯಸುತ್ತಿದ್ದೆ. ನಾನು ಕೇವಲ ಮೆಟ್ರಿಕ್ವರೆಗೆ ವಿದ್ಯಾಭ್ಯಾಸ ಮಾಡಿದ್ದೆ. ಹಾಗಾಗಿ ನಾನು ನನ್ನ ವಿದ್ಯಾಭ್ಯಾಸಕ್ಕೆ ತಕ್ಕಂತೆ ನಾನು ಕೆಲಸವನ್ನು ಹುಡುಕುತ್ತಿದ್ದೆ. ನಂತರ ನಾನು ಆಳವಾಗಿ ನನ್ನ ಸ್ನೇಹಿತರ ಬಗ್ಗೆ ಯೋಚಿಸಿದೆ
10 ವರ್ಷಗಳ ನಂತರ ನಾನು ಈಗ ಎಲ್ಲರನ್ನೂ ಸಂಪರ್ಕಿಸಬೇಕಾಗಿತ್ತು. ಮದುವೆಯಾದ ನಂತರ ನನ್ನ ಪತಿ ಹಾಗೂ ಅತ್ತೆ ನನ್ನ ಹಳೆಯ ಸ್ನೇಹಿತರನ್ನು ಭೇಟಿಯಾಗಲು ಒಪ್ಪಿಗೆ ನೀಡಿರಲಿಲ್ಲ. ಆಮೇಲೆ ನಾನು ತಕ್ಷಣ ನನ್ನ ಮನೆಯಲ್ಲಿರುವಂಥ ಟೆಲಿಫೋನ್ ಡೈರಿಯನ್ನು ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಯಶಸ್ವಿಯಾದ ನನ್ನ ಕೆಲವೊಂದು ಸ್ನೇಹಿತರಿಗೆ ಕರೆ ಮಾಡಲು ಪ್ರಾರಂಭಿಸಿದೆ. ಮೊದಲು ನಾನು ವಿರಾಜ್ಗೆ ಕಾಲ್ ಮಾಡಿದೆ. ಯಾಕಂದರೆ ಅವನು ತನ್ನ ಜೀವನದಲ್ಲಿ ತುಂಬ ಯಶಸ್ಸನ್ನು ಗಳಿಸಿಕೊಂಡಿದ್ದಾನೆ. ಅಲ್ಲದೆ ಅವನು ಕೆಲಸ ಮಾಡುತ್ತಿದ್ದಂಥ ಆಫೀಸಿನಲ್ಲಿ ತುಂಬ ಮಂದಿಗೆ ಕೆಲಸವನ್ನು ಕೊಡಿಸಿದ್ದಾನೆ ಅಂತ ನನಗೆ ಗೊತ್ತಿತ್ತು. ಅಲ್ಲದೆ ನನ್ನ ಅಪ್ಪ ಅಮ್ಮ ಅವನ ಬಗ್ಗೆ ನನಗೆ ಮಾಹಿತಿಯನ್ನು ನೀಡಿದ್ದರು. ನಾನು ಅವನಿಗೆ ಕಾಲ್ ಮಾಡಿದಾಗ ಮೊದಲು ನನ್ನ ಪರಿಚಯ ಅವನಿಗೆ ಸಿಗಲಿಲ್ಲ. ಯಾಕಂದರೆ 10 ವರ್ಷ ಕಳೆದು ಒಂದು ಹುಡುಗಿ ಒಮ್ಮೆಲೆ ಸಂಪರ್ಕಕ್ಕೆ ಬಂದಾಗ ಯಾರಾದರೂ ಕೂಡ ಆಶ್ಚರ್ಯಗೊಳ್ಳುವರು. ಆದರೆ ನಾನು ಅವನಿಗೆ ನನ್ನ ಬಗ್ಗೆ ಸರಿಯಾಗಿ ಹೇಳಿದ ನಂತರ ಅವನು ಒಮ್ಮೆಲೆ ನನ್ನನ್ನು ನೆನಪಿಸಿಕೊಂಡು ಸಂತೋಷದಿಂದ, ಅರೆ ನೀನಾ, ಎಲ್ಲಿಗೆ ಹೋಗಿದ್ದೆ ಇಷ್ಟು ವರ್ಷ? ನಮ್ಮ ಫ್ರೆಂಡ್ಸ್ಗಳೆಲ್ಲ ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರ ನಡುವೆ ಏನೆಲ್ಲ ಆಗಿದೆ ಅಂತ ನಿನಗೆ ಗೊತ್ತಿದ್ಯಾ ಅಂತೆಲ್ಲ ಅವನು ಮಾತನಾಡುವಾಗ ನಾನು ಅವೆಲ್ಲವುಗಳನ್ನು ನಿರ್ಲಕ್ಷಿಸಿ ನಾನು ಅವನಲ್ಲಿ ಹೇಳಿದೆ, ವಿರಾಜ್, ನನಗೆ ನಿನ್ನನ್ನು ಭೇಟಿಯಾಗಿ ಒಂದು ಮುಖ್ಯವಾದ ವಿಚಾರ ಮಾತನಾಡಬೇಕಾಗಿದೆ. ನನ್ನ ಜೀವನವು ಈಗ ತುಂಬ ಬದಲಾಗಿದೆ. ಸದ್ಯಕ್ಕೆ ನನಗೆ ಒಂದು ಕೆಲಸದ ಅವಶ್ಯಕತೆ ಇದೆ. ಸಮಯಕ್ಕೆ ಸರಿಯಾಗಿ ನನಗೆ ಯಾವುದಾದ್ರೂ ಕೆಲಸ ಸಿಗಲಿಲ್ಲ ಎಂದಾದರೆ ನಾನು ತುಂಬ ಕಷ್ಟದಲ್ಲಿ ಸಿಲುಕಿಕೊಳ್ಳುತ್ತೇನೆ ಎನ್ನುತ್ತಾ ನಾನು ಮಾತನಾಡುತ್ತಲೇ ಇದ್ದೆ. ಆಗ ಅವನು ನನ್ನನ್ನು ತಡೆದು, ನೀನು ನಿನ್ನ ಮೆಟ್ರಿಕ್ ವಿದ್ಯಾಭ್ಯಾಸದ ನಂತರ ನಿನ್ನ ಕಲಿಕೆಯನ್ನು ಮುಂದುವರಿಸಿದ್ಯಾ ಎಂದು ಅವನು ಕೇಳಿದಾಗ ನಾನು ನನ್ನ ಮೆಟ್ರಿಕ್ ವಿದ್ಯಾಭ್ಯಾಸದ ನಂತರದ ಮಾತುಗಳನ್ನೆಲ್ಲ ಅವನಿಗೆ ಹೇಳಿದೆ. ಅವನು ನನ್ನ ಮಾತುಗಳನ್ನು ಕೇಳಿ, ನಿನಗೆ ವಿಶೇಷವಾದ ಕೆಲಸ ಸಿಗುವುದು ತುಂಬ ಕಷ್ಟ. ಆದರೆ ನಮ್ಮ ಕಾರ್ಖಾನೆಯಲ್ಲಿ ಒಂದು ಕೆಲಸ ಇದೆ, ಅದು ಪ್ಯಾಕಿಂಗ್ ಕೆಲಸ. ನೀನು ಒಪ್ಪೋದಾದರೆ ನಾನು ಅದನ್ನೇ ನಿನಗೆ ಕೊಡಿಸುತ್ತೇನೆ ಎಂದ. ಆಗ ನಾನು ಅವನಲ್ಲಿ ಅಲ್ಲಿ ಸಂಬಳ ಎಷ್ಟು ಸಿಗಬಹುದು ಅಂತ ಒಮ್ಮೆಲೆ ಕೇಳಿದೆ. ಈಗ ಪ್ರಾರಂಭವಷ್ಟೇ, ಹಾಗಾಗಿ ನಿನಗೆ ಒಂದು 8,000 ಕೊಡ್ಬೋದು. ನಂತರ ನಿನ್ನ ಕೆಲಸ ನೋಡಿ ನಿನ್ನ ಸಂಬಳವನ್ನು ಹೆಚ್ಚಿಸುತ್ತಾರೆ ಎಂದ. ನಾನು ದೇವರಿಗೆ ಧನ್ಯವಾದ ಹೇಳಿದೆ. ಏನೂ ಇಲ್ಲದಿರುವಾಗ ಏನಾದರೂ ಸಿಕ್ಕಿದ್ರೆ ಅದನ್ನು ಕಳ್ಕೊಳ್ಬಾರ್ದು ಅಂತ ಈ ಕೆಲಸಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ. ಮರುದಿನ ನಾನು ನನ್ನ ಮಗಳ ಎಲ್ಲ ಕೆಲಸಗಳನ್ನು ಅಮ್ಮನ ಮೇಲೆ ಹಾಕಿ ಕೆಲಸಕ್ಕೆ ಹೊರಟೆ. ನನ್ನ ಹೃದಯವು ತುಂಬ ವಿಚಿತ್ರವಾದ ಕಳವಳವನ್ನು ಉಂಟು ಮಾಡಿತ್ತು. ಅಲ್ಲದೆ ತುಂಬ ಹೆದರಿಕೆಯೂ ಆಗುತ್ತಿತ್ತು. ಯಾಕಂದರೆ ಇದಕ್ಕಿಂತ ಮೊದಲು ನಾನು ಯಾವತ್ತೂ ಕೂಡ ಈ ಕೆಲಸದ ವಿಷಯವಾಗಿ ನನ್ನ ಮನೆಯಿಂದ ಒಂದು ಹೆಜ್ಜೆ ಕೂಡ ಹೊರಗೆ ಇಟ್ಟವಳಲ್ಲ. ಮದುವೆಯಾಗುವವರೆಗೂ ನನ್ನ ಅಪ್ಪ, ಮದುವೆಯಾದ ನಂತರ ನನ್ನ ಪತಿ ನನ್ನ ಅಗತ್ಯತೆಗಳನ್ನು ಪೂರೈಸುತ್ತಿದ್ದರು. ಆದರೆ ಈಗ ಸ್ವಂತ ಶಕ್ತಿಯ ಮೇಲೆ ಏನಾದರೂ ಮಾಡಬೇಕು ಅಂತ ಬಯಸಿದ್ದೆ. ಹಾಗಾಗಿ ನಾನು ಸ್ವಲ್ಪ ಗೊಂದಲದಲ್ಲೇ ಇದ್ದೆ. ಬಹಳ ದೂರ ಕ್ರಮಿಸಿದ ನಂತರ ವಿರಾಜ್ನ ಕಾರ್ಖಾನೆಗೆ ತಲುಪಿದೆ. ಅಲ್ಲಿ ಅವನು ಮ್ಯಾನೇಜರ್ನ ಕೆಲಸವನ್ನು ಮಾಡುತ್ತಿದ್ದ. ಅಲ್ಲದೆ ಅವನ ಡ್ಯೂಟಿ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿತ್ತು. ಅವನು ನನ್ನನ್ನು ನೋಡಿ ಕೈ ಮಿಲಾಯಿಸಿ ಆಶ್ಚರ್ಯದಿಂದ ಕೇಳಿದ, ಎಷ್ಟು ವರ್ಷಗಳು ಕಳೆಯಿತು ನಿನ್ನನ್ನು ನೋಡಿ. ಕೆಲವೊಮ್ಮೆ ನಾವು ಫ್ರೆಂಡ್ಸ್ಗಳೆಲ್ಲ ಭೇಟಿಯಾಗುವಾಗ ನಿನ್ನ ಬಗ್ಗೆಯೂ ಮಾತನಾಡುತ್ತಿದ್ದೆವು. ನಮ್ಮ ಗ್ರೂಪಲ್ಲೂ ಕೂಡ ಒಬ್ಬರಿದ್ರು, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವರ ಬಗ್ಗೆ ಯಾರಿಗೂ ಯಾವ ಸುಳಿವು ಇಲ್ಲ ಅಂತೆಲ್ಲ ಮಾತನಾಡಿಕೊಳ್ಳುತ್ತಿದ್ದೆವು. ನೀನು ಸಿಕ್ಕಿದ್ದು ಒಳ್ಳೆಯದಾಯಿತು. ಹೇಳು, ಹೇಗಿದ್ದಿ? ನಾನು ಮೆಲ್ಲನೆ ತಲೆ ಆಡಿಸಿದೆ. ವಿರಾಜ್ನನ್ನು ನೋಡಿ ನನಗೆ ನನ್ನ ಬ್ಯಾಚ್ನಲ್ಲಿ ಆದಂಥ ಆ ಎಲ್ಲ ನೆನಪುಗಳು ಕಣ್ಣ ಮುಂದೆ ಬಂದವು. ಆಮೇಲೆ ನಾನು ಅವನಿಗೆ ನನ್ನ ಎಲ್ಲ ಕಥೆಯನ್ನು ಹೇಳಲು ಪ್ರಾರಂಭಿಸಿದೆ. ನಂತರ ಅನನ್ಯಾಳ ಬಗ್ಗೆಯೂ ಕೂಡ ನಾನು ಅವನಲ್ಲಿ ಮಾತನಾಡಿದೆ. ಅಲ್ಲದೆ ಆ ಮಹಿಳೆ ಹೇಳಿದಂಥ ವಿಷಯಗಳನ್ನು ಅವನಲ್ಲಿ ಹೇಳಿದೆ. ಅದನ್ನು ಕೇಳಿ ವಿರಾಜ್ ಕೂಡ ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಾ ಹೇಳಿದ, ನೀನು ಚಿಂತೆ ಮಾಡಬೇಡ, ನನ್ನ ಕಡೆಯಿಂದ ನಿನಗೋಸ್ಕರ ಏನು ಸಹಾಯ ಮಾಡಲು ಸಾಧ್ಯವೋ ಅದು ನಾನು ಮಾಡುತ್ತೇನೆ ಎಂದ. ಸರಿಯಾದ ಸಮಯಕ್ಕೆ ವಿರಾಜ್ನ ನೆನಪನ್ನು ನನಗೆ ಮಾಡಿಸಿದ್ದಕ್ಕಾಗಿ ಆ ದೇವರಿಗೆ ಧನ್ಯವಾದಗಳನ್ನು ಹೇಳಿದೆ. ಯಾಕಂದರೆ ಕೆಲಸದ ವಿಷಯವಾಗಿ ನಾನು ತುಂಬ ಚಿಂತೆಗೊಳಗಾಗುತ್ತಿದ್ದೆ. ಅಲ್ಲದೆ ಕೆಲಸಕ್ಕಾಗಿ ನಾನು ಅಲ್ಲಿ ಇಲ್ಲಿ ಅಂತ ಅಲೆಯಬೇಕಾಗಿ ಬರ್ತಿತ್ತು. ಆದರೆ ವಿರಾಜ್ ನಿಜವಾಗಿಯೂ ನನಗೆ ಆ ಪ್ಯಾಕಿಂಗ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸವನ್ನು ಕೊಡಿಸಿದ. ಈಗ ನಾನು ದಿನಾಲೂ ಆ ಕೆಲಸಕ್ಕೆ ಹೋಗುತ್ತಿದ್ದೆ. ಸಮಯವೂ ಕೂಡ ತುಂಬ ವೇಗವಾಗಿ ಚಲಿಸುತ್ತಿತ್ತು. ನಾನು ಕೆಲಸಕ್ಕೆ ಸೇರಿ 6 ತಿಂಗಳುಗಳು ತುಂಬಿದವು. ಈ 6 ತಿಂಗಳಲ್ಲಿ ವಿರಾಜ್ ನನ್ನನ್ನು ತುಂಬ ಕಾಳಜಿಯಿಂದ ನೋಡಿಕೊಂಡ. ನನಗೆ ಎಲ್ಲ ಕೆಲಸಗಳನ್ನು ಕಲಿಸಿದ. ಅಲ್ಲೂ ಕೂಡ ನನಗೆ ತುಂಬ ಮಂದಿ ಫ್ರೆಂಡ್ಸ್ಗಳು ಜೊತೆಯಾದರು. ಅವರು ಕೂಡ ನನಗೆ ತುಂಬ ಸಹಾಯ ಮಾಡುತ್ತಿದ್ದರು. ಇವತ್ತು ನಾನು ಓವರ್ ಟೈಮ್ ಕೆಲಸ ಮಾಡಿದ್ದರಿಂದಾಗಿ ಮನೆಗೆ ಬಂದಾಗ ತುಂಬ ಸುಸ್ತಾಗಿದ್ದೆ. ಅಲ್ಲದೆ ನನ್ನ ಮಗುವಿನ ಆರೋಗ್ಯವೂ ಸಹ ಹದಗೆಟ್ಟಿತ್ತು. ಕೇವಲ 8,000 ರೂಪಾಯಿಗಳಿಂದ ನನ್ನ ಅಗತ್ಯತೆಗಳು ಪೂರ್ತಿಯಾಗುತ್ತಿರಲಿಲ್ಲ. ನಾನು ಮನೆಗೆ ತಲುಪಿದಾಗ ಅಪ್ಪ ಅಮ್ಮನ ಮುಖವು ಬಿಳಿಚಿಕೊಂಡಿತ್ತು. ನನ್ನ ಮಗಳು ಅಲ್ಲೇ ನೆಲದಲ್ಲಿ ಆಟವಾಡುತ್ತಿದ್ದಳು. ನಾನು ಅಮ್ಮನನ್ನು ನೋಡಿ, ಏನಾಯಿತು ಅಮ್ಮ, ಯಾಕೆ ಇಷ್ಟು ಚಿಂತೆಯಲ್ಲಿದ್ದೀಯಾ ಅಂತ ಕೇಳಿದೆ. ನನ್ನ ಸ್ವರವನ್ನು ಕೇಳಿ ಅವರು ವಾಸ್ತವಕ್ಕೆ ಬಂದಿದ್ದರು. ಅವರ ಕಣ್ಣುಗಳಿಂದ ದೊಡ್ಡ ದೊಡ್ಡ ಹನಿ ಕಣ್ಣೀರು ಹರಿಯುತ್ತಿತ್ತು. ನಾನು ಅಪ್ಪನ ಕಡೆ ನೋಡಿದೆ. ಅವರು ತಲೆ ತಗ್ಗಿಸಿ ಕುಳಿತುಕೊಂಡಿದ್ದರು. ನಾನು ತುಂಬ ಹೆದರಿಕೆಯಿಂದ ಅಮ್ಮನ ಹತ್ತಿರ ಹೋಗಿ, ಏನಾಯ್ತಮ್ಮ, ಯಾಕೆ ಅಳ್ತಿದ್ದೀರಿ ಎಂದು ಕೇಳಿದಾಗ ಅಮ್ಮ ಎದ್ದು ನನ್ನನ್ನು ಅಪ್ಪಿಕೊಂಡು ಜೋರಾಗಿ ಅತ್ತರು. ಅವರ ಪರಿಸ್ಥಿತಿಯನ್ನು ನೋಡಿ ನನಗೆ ಕೈಕಾಲುಗಳೇ ಅಲುಗಾಡುತ್ತಿರಲಿಲ್ಲ. ಅಂಥದ್ದೇನಾಯಿತು ಅಂತ ಗೊತ್ತಿರಲಿಲ್ಲ. ಅವರು ಅಷ್ಟೊಂದು ಜೋರಾಗಿ ಅಳುತ್ತಲೇ ಇದ್ದರು.
ನಾನು ಅವರನ್ನು ಎಳೆದಾಡುತ್ತಾ ಅವರ ಕಣ್ಣಲ್ಲಿ ಕಣ್ಣಿಟ್ಟು ಕೋಪದಲ್ಲಿ, ಏನಾಯಿತು ಹೇಳಿ ನನಗೆ, ಈ ರೀತಿ ಸತಾಯಿಸಬೇಡಿ, ದೇವರ ಸಲುವಾಗಿ ಹೇಳಿಬಿಡಿ ಏನಾಯಿತು, ನನ್ನ ಹೃದಯದಲ್ಲಿ ಅಷ್ಟೊಂದು ಶಕ್ತಿ ಇಲ್ಲ ಬೇರೆ ನೋವುಗಳನ್ನು ಸಹಿಸುವಷ್ಟು ಅಂತ ಹೇಳಿದೆ. ಅವರು ನನ್ನ ಕೋಪವನ್ನು ನೋಡಿ ತಮ್ಮ ಕಣ್ಣೀರನ್ನು ಒರೆಸುತ್ತಾ ಆಮೇಲೆ ಒಂದು ಕಾಗದವನ್ನು ನನ್ನ ಕಡೆ ಚಾಚಿದರು. ನನಗೇನು ಅರ್ಥವಾಗಲಿಲ್ಲ. ನಾನು ಅವರ ಕಡೆ ನೋಡಿದೆ. ನಂತರ ಆ ಕಾಗದವನ್ನು ನೋಡಿ ನನ್ನ ಹೃದಯವು ಸತ್ತು ಹೋದಂತೆ ಇತ್ತು. ನಾನು ಉಸಿರಾಡುವುದನ್ನೇ ಮರೆತು ಬಿಟ್ಟಿದ್ದೆ. ನಾನು ವಿಕ್ರಮ್ನನ್ನು ಬಿಟ್ಟು ಬಿಟ್ಟಿದ್ದೆ. ಅವನ ಮನೆಯಿಂದ ಹೊರಗೆ ಬಂದಿದ್ದೆ. ಆದರೆ ನಾನು ಯಾವತ್ತೂ ನನ್ನ ಸಂಬಂಧವು ಅವನ ಜೊತೆ ಕೊನೆಗೊಳ್ಳಲಿ ಎಂದು ಬಯಸಿರಲಿಲ್ಲ. ಅವನು ನನಗೆ ವಿಚ್ಛೇದನ ಪತ್ರವನ್ನು ನೀಡಿದ್ದ. ನಾನು ಅಲ್ಲೇ ತಲೆಗೆ ಕೈ ಹೊತ್ತು ಕುಳಿತೆ. ಯಾಕಂದರೆ ಈ ಪರೀಕ್ಷೆಯನ್ನು ಕೂಡ ನಾನು ಎದುರಿಸಬೇಕಾಗಿತ್ತು. ಮೊದಲು ಮನೆಯಿಂದ ಹೊರಗೆ ಹಾಕಿರುವಂಥದ್ದು, ನಂತರ ಈ ಮಗು ನನ್ನ ಜೀವನದಲ್ಲಿ ಬಂದಂಥದ್ದು, ಈಗ ಮತ್ತೊಮ್ಮೆ ಈ ವಿಚ್ಛೇದನ. ನಾನು ತುಂಬ ವಿಚಿತ್ರ ಸನ್ನಿವೇಶಕ್ಕೆ ಸಿಲುಕಿದ್ದೆ. ಸ್ವಲ್ಪ ಹೊತ್ತು ಹಾಗೆ ಕುಳಿತುಕೊಂಡಿದ್ದೆ. ನಂತರ ಒಮ್ಮೆಲೆ ನನ್ನ ಮಗಳು ಅಳಲು ಪ್ರಾರಂಭಿಸಿದ್ಲು. ನಾನು ನನ್ನ ನೋಟವನ್ನು ಅನನ್ಯಾಳ ಕಡೆ ಬೀರಿದೆ. ನಂತರ ಆಳವಾದ ಉಸಿರು ತೆಗೆದುಕೊಂಡು ನನ್ನ ಎಲ್ಲ ನೋವನ್ನು ಮರೆತು ಆ ವಿಚ್ಛೇದನ ಪತ್ರವನ್ನು ಆ ಕಡೆ ಬಿಸಾಡಿ ನನ್ನ ಮಗಳನ್ನು ಎದೆಗೆ ಅಪ್ಪಿಕೊಂಡು ಅಮ್ಮ ಅಪ್ಪನ ಕಡೆ ನೋಡಿ ಹೇಳಿದೆ, ನನಗೆ ಯಾವ ದುಃಖವೂ ಇಲ್ಲ. ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇರಲಿ ಅಥವಾ ಬಿಡಲಿ, ನಾನು ಇವನ ಬಗ್ಗೆ ಚಿಂತಿಸುವುದಿಲ್ಲ. ಯಾವಾಗ ನನ್ನನ್ನು ಶೀಲಗೆಟ್ಟವಳು ಎಂದು ಕರೆದು ನನ್ನನ್ನು ಆ ಮನೆಯಿಂದ ಹೊರಗೆ ಹಾಕಿದ್ನೋ ಆ ದಿನವೇ ನಾನು ನನ್ನ ಜೀವನದಿಂದ ಇವನನ್ನು ಹೊರಗೆ ಹಾಕಿದ್ದೇನೆ. ನೀವು ಕೂಡ ಚಿಂತೆ ಮಾಡುವ ಅಗತ್ಯವಿಲ್ಲ, ದೇವರು ದೊಡ್ಡವನು ಎಂದು ಹೇಳುತ್ತಾ ನಾನು ನನ್ನ ಕೋಣೆಗೆ ಹೋಗಿ ತುಂಬ ಅತ್ತು ಬಿಟ್ಟೆ. ಇವತ್ತು ನನಗೆ ಆ ನೆನಪುಗಳೆಲ್ಲವೂ ನನ್ನ ಕಣ್ಣ ಮುಂದೆ ಬಂದಿತ್ತು. ನಾನು ನನ್ನ ವಿಕ್ರಮ್ನನ್ನು ಮದುವೆಯಾಗಿ ಆ ಮನೆಗೆ ಕಾಲಿಟ್ಟಿದ್ದೆ. ಆದರೆ ಎಲ್ಲರೂ ನನ್ನನ್ನು ಬಳಸಿಕೊಂಡ್ರು. ಮೊದಲು ನನಗೆ ನೆಮ್ಮದಿಯನ್ನು ನೀಡಿದ್ದರು. ಆದರೆ ನಂತರ ನನ್ನ ಮೇಲೆ ಜವಾಬ್ದಾರಿಗಳನ್ನು ಹಾಕಿದ್ರು. ಆಮೇಲೆ ಮಕ್ಕಳನ್ನು ಹೇರುವಂತೆ ಒತ್ತಡವನ್ನು ಹಾಕಿದ್ರು. ನನಗೆ ಚಿಕಿತ್ಸೆಯನ್ನು ಕೊಡಿಸಿದ್ರು. ಏನೇ ಚಿಕಿತ್ಸೆ ನೀಡಿದ್ರು ನನ್ನ ಅದೃಷ್ಟದಲ್ಲಿ ಮಕ್ಕಳ ಭಾಗ್ಯ ಬರಲೇ ಇಲ್ಲ. ನಾನು ಈ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸುತ್ತಲೇ ಇದ್ದೆ. ಆಗ ಒಮ್ಮೆಲೆ ನನ್ನ ಮನೆ ಬಾಗಿಲನ್ನು ಯಾರೋ ತಟ್ಟಿದ್ರು. ಆದರೆ ನಾನು ಹೋಗಲಿಲ್ಲ. ಯಾಕಂದರೆ ಅಮ್ಮ ಅಪ್ಪ ಅಲ್ಲೇ ಹೊರಗೆ ಇರೋದ್ರಿಂದ ಅವರಲ್ಲಿ ಯಾರಾದರೂ ಒಬ್ಬರು ಬಾಗಿಲು ತೆರೆಯುತ್ತಿದ್ದರು. ಆಗ ಒಮ್ಮೆಲೆ ನಮ್ಮ ಮನೆಯೊಳಗೆ ತುಂಬ ಮಂದಿ ಬಂದಿರುವಂತೆ ನನಗೆ ಅನ್ನಿಸ್ತು. ಆಗ ನಾನು ನನ್ನ ಮಡಿಲಲ್ಲಿ ಅನನ್ಯಾಳನ್ನು ಎತ್ತಿಕೊಂಡು ಹೊರಗಡೆ ಹೋದೆ. ನನ್ನ ಮುಂದೆ ಒಬ್ಬ ಸೂಟ್ ಬೂಟನ್ನು ಹಾಕಿ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಕಳವಳ ಎದ್ದು ಕಾಣುತ್ತಿತ್ತು. ಮುಖದಲ್ಲಿ ಗೊಂದಲಗಳೇ ತುಂಬಿದವು. ಅವನು ಒಮ್ಮೆಲೆ ನನ್ನ ಹತ್ತಿರ ಬಂದು ನನ್ನ ಅನನ್ಯಾಳನ್ನು ನನ್ನಿಂದ ಕಿತ್ತುಕೊಳ್ಳಲು ಪ್ರಯತ್ನಿಸಿದ. ನಾನು ಆಶ್ಚರ್ಯದಿಂದಲೇ ಆ ವ್ಯಕ್ತಿ ಕಡೆ ನೋಡುತ್ತಲೇ ಇದ್ದೆ. ಅವನು ಏನು ಮಾಡುತ್ತಿದ್ದಾನೆ ಅಂತ, ಯಾಕೆ ಇವನು ಈ ರೀತಿ ನನ್ನ ಮಗುವನ್ನು ನನ್ನಿಂದ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾನೆ ಎಂದು ನಾನು ಅವನನ್ನೇ ನೋಡುತ್ತಿದ್ದೆ. ಆಗ ಅವನು ನನ್ನ ಕಡೆ ನೋಡಿ ಹೇಳಿದ, ನನ್ನ ಹೆಸರು ರಾಜು, ಇವಳು ನನ್ನ ಮಗಳು ಎಂದ. ನಾನು ಬಿಟ್ಟ ಕಣ್ಣು ಬಿಟ್ಟಂತೆ ಅವನನ್ನೇ ನೋಡುತ್ತಾ, ನಿನ್ನ ತಲೆ ಸರಿಯಾಗಿದ್ಯಾ ಎಂದು ಕೇಳಿದೆ. ಆಗ ಅವನು ನನ್ನಲ್ಲಿ ಹೇಳಿದ ಮಾತುಗಳನ್ನು ಕೇಳಿ ನನ್ನ ಉಸಿರೇ ನಿಂತು ಬಿಟ್ಟಿತು. ಯಾಕಂದರೆ ಆ ಮಹಿಳೆ ಹೇಳಿದ ಮಾತು ಹಾಗೂ ಇವನು ಹೇಳಿದ ಮಾತು ಒಂದೇ ಆಗಿತ್ತು. ಅದೇನೆಂದರೆ ಆ ದಿನ ಆ ಮಹಿಳೆ ನನ್ನನ್ನು ಭೇಟಿಯಾಗಿ ಹೇಳಿದಳು, ಈ ಮಗು ಒಂದು ದೊಡ್ಡ ಶ್ರೀಮಂತ ಮನೆತನದ ಹೆಣ್ಣು ಮಗು ಆಗಿದ್ದಾಳೆ. ಆದರೆ ಇದರ ಅಮ್ಮ ಒಬ್ಬಳು ವೇಶ್ಯೆಯಾಗಿರುವಳು. ಆ ವ್ಯಕ್ತಿ ವೇಶ್ಯೆಯೊಂದಿಗೆ ಸೇರಿ ತನ್ನ ಕಾಮಚಟವನ್ನು ಪೂರ್ತಿ ಮಾಡಿಕೊಂಡ. ಅದರ ನಂತರ ಅವಳ ಹೊಟ್ಟೆಯಲ್ಲಿ ಅವನ ಮಗು ಬೆಳೆಯಿತು. ಆ ವೇಶ್ಯೆ ತನ್ನ ಗರ್ಭದಲ್ಲಿ ಮಗುವನ್ನಿಟ್ಟುಕೊಂಡು ಅವನ ಮುಂದೆ ಅವನ ಮನೆಗೆ ಹೋದಳು. ಆದರೆ ಅವರು ಅದನ್ನು ಸ್ವೀಕರಿಸದೆ ಬಿಸಾಡಲು ಹೇಳಿ, ನಮಗೆ ಇದರ ಅಗತ್ಯ ಇಲ್ಲ, ಅಲ್ಲದೆ ನಿನ್ನಂತಹ ಮಹಿಳೆಯಿಂದ ನಮಗಾದ ಈ ಮಗುವನ್ನು ಯಾವತ್ತೂ ಪಡೆದುಕೊಳ್ಳುವುದಿಲ್ಲ ಎಂದ. ನಂತರ ಆ ವೇಶ್ಯೆ ಆ ಮಗುವಿಗೆ ಅದೇ ಆಸ್ಪತ್ರೆಯಲ್ಲಿ ಜನ್ಮ ನೀಡಿ ಅದನ್ನು ಕಪ್ಪು ಬಣ್ಣದ ಶಾಪಿಂಗ್ ಬ್ಯಾಗ್ನಲ್ಲಿ ಹಾಕಿ ಕಸದ ತೊಟ್ಟಿಗೆ ಬಿಸಾಡಿದ್ಲು. ಈ ಮಗುವಿನ ಬೆನ್ನಲ್ಲಿ ಒಂದು ಬರ್ತ್ ಮಾರ್ಕ್ ಇತ್ತು. ಆ ವಿಷಯವನ್ನು ಈ ವ್ಯಕ್ತಿಯು ಕೂಡ ಅದೇ ರೀತಿ ಹೇಳಿದ. ನಾನು ಪ್ರಜ್ಞೆ ಇಲ್ಲದ ರೀತಿಯಲ್ಲಿ ನೆಲದ ಮೇಲೆ ಕುಸಿದು ಕುಳಿತೆ. ಒಮ್ಮೆಲೆ ನನಗೇನಾಯಿತೋ ಗೊತ್ತಿಲ್ಲ. ನಾನು ಆ ವ್ಯಕ್ತಿಯ ಕಾಲನ್ನು ಹಿಡಿದುಕೊಂಡು ಜೋರಾಗಿ ಅಳುತ್ತಾ ವಿನಂತಿಸಿಕೊಂಡೆ, ದೇವರ ಸಲುವಾಗಿ ಇಂತಹ ಒಂದು ಅನ್ಯಾಯವನ್ನು ಮಾಡಬೇಡಿ. ನಿಮ್ಮ ಮನೆಯವರು ಈ ಮಗುವನ್ನು ಯಾವತ್ತೂ ಕೂಡ ಒಪ್ಪೋದಿಲ್ಲ. ನೀವು ಈ ರೀತಿಯಾಗಿ ನನ್ನನ್ನು ಈ ಮಗುವಿನಿಂದ ದೂರ ಮಾಡಬೇಡಿ. ಇವಳು ನನ್ನ ಮಗಳು, ನನ್ನ ಅನನ್ಯ. ನಾನು ಇವಳನ್ನು ಸಾಕಿ ಬೆಳೆಸುತ್ತೇನೆ. ನಾನು ಇವಳಿಗೋಸ್ಕರ ನನ್ನ ಮನೆಯನ್ನು ಬಿಟ್ಟು ಬಂದಿದ್ದೇನೆ. ಇನ್ನು ನನ್ನಲ್ಲಿ ಏನೂ ಉಳಿದಿಲ್ಲ. ಇವಳು ನನ್ನ ದೊಡ್ಡ ಆಸರೆಯಾಗಿರುವುದರಿಂದಲೇ ನಾನು ಇವಾಗ ಜೀವಂತವಾಗಿದ್ದೇನೆ ಎಂದು ಗೋಗರಿದೆ. ಆಗ ನನ್ನ ಮಾತುಗಳನ್ನು ಕೇಳಿದ ಆ ವ್ಯಕ್ತಿಯು ನನ್ನನ್ನು ನೋಡಿ ಒಂದು ಮಾತು ಹೇಳಿದ. ಅದನ್ನು ಕೇಳಿ ನನ್ನ ಅಪ್ಪ ಅಮ್ಮ ಕುಳಿತಲ್ಲಿಯೇ ಕಲ್ಲಾಗಿದ್ದರು. ನನ್ನ ಮೇಲೂ ಕೂಡ ಆಕಾಶವೇ ಕಳಚಿ ಬಿದ್ದ ಹಾಗೆ ಆಗಿತ್ತು. ಅವನು ನನ್ನನ್ನು ನೋಡಿ ಹೇಳಿದ, ಈ ಮಗುವಿಗೋಸ್ಕರ ನಿನ್ನ ಜೀವನವನ್ನೇ ನೀನು ತ್ಯಾಗ ಮಾಡಿದೆಯೆಂದಾದರೆ, ಇನ್ನು ಮುಂದೆಯೂ ನಿನ್ನ ಮನಸ್ಸಲ್ಲಿ ಈ ಮಗುವನ್ನು ನೀನೇ ಬೆಳೆಸಬೇಕು ಎಂಬ ಇಚ್ಛೆ ಇರುವುದಾದರೆ ನೀನು ನನ್ನನ್ನು ಈಗಲೇ ಮದುವೆಯಾಗು. ನಾನು ನಿನಗೆ ಐಶ್ವರ್ಯ ಹಾಗೂ ಆರಾಮದ ಜೀವನವನ್ನು ಕೊಡುತ್ತೇನೆ. ಪ್ರತಿಯಾಗಿ ನೀನು ನನಗೆ ನಿಷ್ಠೆಯನ್ನು ನೀಡಿದರೆ ಸಾಕು. ಈ ನಿನ್ನ ಮಗು ಅನನ್ಯ ನಿನ್ನ ಕಣ್ಣ ಮುಂದೆ ಬೆಳೆಯಬೇಕಾದ್ರೆ ನೀನೇ ಇದನ್ನು ಪಾಲನೆ ಪೋಷಣೆ ಮಾಡಬೇಕು ಅಂತ ಇದ್ದರೆ ನನ್ನ ಷರತ್ತನ್ನು ಒಪ್ಪಿಕೋ ಅಂತ ಅವನು ನನ್ನ ಮುಂದೆ ಕೈ ಚಾಚಿದ. ನನಗೆ ವಿಚಿತ್ರವಾದ ಸಂಕಷ್ಟಕ್ಕೆ ಸಿಲುಕಿದಂತೆ ಆಗಿತ್ತು. ನನಗೇನು ತೋಚುತ್ತಿರಲಿಲ್ಲ. ನನ್ನ ಹತ್ತಿರ ಏನೂ ಉಳಿದಿರಲಿಲ್ಲ. ವಿಕ್ರಮ್ ನನ್ನನ್ನು ಬಿಟ್ಟು ಬಿಟ್ಟಿದ್ದ. ಅಮ್ಮ ಅಪ್ಪನ ಆಸರೆ ಇದೆ.
ಆದರೆ ಅವರು ನನ್ನಂತಹ ಹುಡುಗಿಯ ಜೀವನದ ಜವಾಬ್ದಾರಿಯ ಚಿಂತೆಯನ್ನು ಹೊತ್ತುಕೊಳ್ಳುವಷ್ಟು ಅವರಲ್ಲಿ ಶಕ್ತಿ ಇರಲಿಲ್ಲ. ಅಲ್ಲದೆ ಈಗ ಅನನ್ಯ ನನ್ನ ಸರ್ವಸ್ವವೇ ಆಗಿದ್ದಳು. ಅವಳನ್ನು ನಾನು ತುಂಬ ಪ್ರೀತಿಸುತ್ತಿದ್ದೆ. ಅವಳಿಂದ ದೂರ ಇರುವುದು ಅಸಾಧ್ಯವಾದ ಮಾತು. ಹೊಟ್ಟೆಯಲ್ಲಿ ಹುಟ್ಟದಿದ್ದರೇನಂತೆ, ಆತ್ಮವು ಒಂದಾಗಿದೆ. ನನ್ನ ಮತ್ತು ಅವಳ ಸಂಬಂಧವನ್ನು ಯಾವುದೇ ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ. ನಾನು ನನ್ನ ಕಣ್ಣುಗಳನ್ನು ಮುಚ್ಚಿದೆ. ನಂತರ ಏನೋ ಯೋಚಿಸಿ ನನ್ನ ಕೈಯನ್ನು ಆ ಅಪರಿಚಿತ ವ್ಯಕ್ತಿಯ ಕೈಯಲ್ಲಿಟ್ಟೆ. ಅವನು ನನ್ನನ್ನು ನನ್ನ ಮನೆಯಿಂದ ಕರೆದುಕೊಂಡು ಹೋದ. ಆ ಸಮಯದಲ್ಲೇ ಮದುವೆಯಾಗಿದ್ದ. ನನ್ನ ಅಪ್ಪ ಅಮ್ಮ ನನಗೆ ತುಂಬ ಆಶೀರ್ವಾದಗಳನ್ನು ನೀಡಿದರು. ಆ ವ್ಯಕ್ತಿಯೊಂದಿಗೆ ನನ್ನ ಅಪ್ಪ ಅಮ್ಮನ ಒಂದೇ ಪ್ರಾರ್ಥನೆಯಾಗಿತ್ತು, ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೊ ಎಂದಿದ್ದರು. ಅವನು ಮೌನವಾಗಿದ್ದ. ನಾನು ಅವನ ಮನೆಯನ್ನು ನೋಡಿ ಬೆಚ್ಚಿ ಬಿದ್ದಿದ್ದೆ. ಇಲ್ಲಿ ನಾನು ಅನನ್ಯಾಳ ಅಮ್ಮನಾಗಿ ಮಾತ್ರ ಪಾತ್ರ ವಹಿಸಲು ಬಂದಿದ್ದೆ ಎಂದು ಅಂದುಕೊಂಡಿದ್ದೆ. ಅದರಲ್ಲಿ ನನಗೆ ಏನೂ ಸಮಸ್ಯೆ ಇರಲಿಲ್ಲ. ಆದರೆ ಹಾಗೆ ಆಗಿರಲಿಲ್ಲ. ರಾಜು ನನ್ನನ್ನು ತುಂಬ ಗೌರವಿಸುತ್ತಿದ್ದರು, ನನ್ನನ್ನು ತುಂಬ ಪ್ರೀತಿಸಿದರು. ಸ್ವಲ್ಪ ದಿನಗಳ ನಂತರ ನನಗೆ ಗೊತ್ತಾಯಿತು, ಆ ವೇಶ್ಯೆಯನ್ನು ಬಿಟ್ಟು ರಾಜು ಹೋಗಿದ್ದ ಹೌದು. ಆದರೆ ಅವನು ತಂದೆಯಾಗುತ್ತಿದ್ದಾನೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ಆ ವೇಶ್ಯೆ ಗರ್ಭಿಣಿಯಾಗಿ ಅವನ ಮನೆಗೆ ಬಂದಾಗ ಅವನು ಆ ಮನೆಯಲ್ಲಿ ಇರಲಿಲ್ಲ. ಅವನ ಅಮ್ಮ ಇದ್ದರು. ಹಾಗೆ ಅವನ ಅಮ್ಮ ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ದರು. ನಂತರ ಅವನಿಗೆ ಗೊತ್ತಾಗಿತ್ತು, ಅವನಿಗೆ ಒಬ್ಬಳು ಮಗಳಿದ್ದಾಳೆ ಎಂದು. ಹಾಗೆ ಆ ಮಗು ನನ್ನ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತಿದೆ ಎಂದು ಗೊತ್ತಾದಾಗ ಅವನು ನನ್ನ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿದುಕೊಂಡ. ಆಮೇಲೆ ಆ ಮಗುವಿನಿಂದಾಗಿ ನನ್ನ ಜೀವನ ಹಾಳಾಯಿತು ಎಂದು ತಿಳಿದು ಅವನು ನನ್ನನ್ನು ಮದುವೆಯಾಗಿ ನನಗೊಂದು ಜೀವನ ಕೊಡಲು ನಿರ್ಧರಿಸಿ ನನ್ನನ್ನು ಅವನ ಪತ್ನಿಯನ್ನಾಗಿ ಸ್ವೀಕರಿಸಿದ್ದ. ಮದುವೆಯಾಗಿ 1 ವರ್ಷ ಕಳೆದ ನಂತರ ದೇವರ ದಯೆಯಿಂದ ನಾನು ಗರ್ಭಿಣಿಯಾಗಿದ್ದೆ. ಹಾಗೂ ನಮಗೆ ಒಬ್ಬ ಮಗ ಹುಟ್ಟಿದ. ನಮ್ಮ ಅಪ್ಪ ಅಮ್ಮನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಾನೇ ದಂಗಾಗಿ ಹೋಗಿದ್ದೆ. ಯಾಕಂದರೆ ದೇವರ ಮಹಿಮೆಯನ್ನು ಅವನೇ ಬಲ್ಲ. ಅವನು ಕೊಡುವುದಿದ್ದರೆ ಖಂಡಿತವಾಗ್ಲೂ ಅದನ್ನು ಕೊಟ್ಟೇ ಕೊಡುತ್ತಾನೆ. ಈಗ ನನ್ನ ಜೀವನವು ರಾಜು, ಅನನ್ಯ ಮತ್ತು ಮಗ ಅಭಯ್ನೊಂದಿಗೆ ಸಂತೋಷವಾಗಿ ಸಾಗುತ್ತಿತ್ತು. ಇಂಥ ವ್ಯಕ್ತಿಯು ನನ್ನ ಜೀವನದಲ್ಲಿ ಬಂದಿರುವುದರಿಂದ ನಾನು ತುಂಬ ಸಂತೋಷವಾಗಿದ್ದೆ. ಗೆಳೆಯರೇ, ವಿಡಿಯೋ ಇಷ್ಟ ಆಗಿದ್ದರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.